ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನೋಡಿ, ಜೂನ್ 30ನೇ ತಾರೀಕು ಎಕ್ಸಾಮ್ ಇದೆ ಈಗ ನಿಮಗೆ. ಸೊ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸುಮಾರು 60 ಅಂಕಗಳಿಗೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಾಗುತ್ತೆ. ಸೊ ಈಗ ಇಂಗ್ಲೀಷ್ ಬೋರ್ಡ್ನಾಗ ಇಂಗ್ಲೀಷು ನಾನು ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ಆರಂಭ ಮಾಡ್ತೀನಿ. ನಾನು ಅದರ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ಲಾಸಸನ್ನು. ಈ ಕನ್ನಡ ಪತ್ರಿಕೆಯಲ್ಲಿ ವ್ಯಾಕರಣದ ಅಂಶಗಳ ಬಗ್ಗೆ ಬಹಳ ಬಹುನಿರೀಕ್ಷಿತವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದು ಯಾವ ರೀತಿಯ ಬಹುನಿರೀಕ್ಷಿತವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ನಾನು ಒಂದು ಕಡೆಯಿಂದ ಇವತ್ತು ವಿಡಿಯೋ ಸೆಷನ್ ಮುಖಾಂತರವಾಗಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಗದ್ಯವನ್ನು ಕೊಡ್ತಾರೆ ಕನ್ನಡದಲ್ಲಿ, ಆ ಗದ್ಯ ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದರಲ್ಲೇ ಒಂದಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ. ಅದೇ ಥರ ಒಂದು ಪದ್ಯವನ್ನು ಕೊಡ್ತಾರೆ, ಆ ಪದ್ಯ ಓದ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ವ್ಯಾಕರಣದ ಅಂಶಗಳು ಇದ್ದೇ ಇರುತ್ತೆ. ಹಾಗಾಗಿ ಯಾವುದನ್ನು ಭಾಳ ಪ್ರಮುಖವಾಗಿ ಕೇಳಲೇಬೋದು ಅಂತಕ್ಕಂಥದ್ದನ್ನು ನಾನು ರೆಫರ್ ಮಾಡಿ ನಿಮಗೆ ವಿಡಿಯೋ ಸೆಷನ್ನಲ್ಲಿ ಒಂದೊಂದೇ ಈಗ ತರಗತಿಗಳಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಶೇರ್ ಮಾಡಿದ್ರೆ ಪಾಪ ಸೊ ಎಷ್ಟು ಜನರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಅದು ರೀಚ್ ಆಗಲಿ. ಸೊ ಆರಂಭ ಮಾಡೋಣ. ಈಗ ನೋಡಿ, ಈ ಸಂಧಿಗಳಲ್ಲಿ 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೋತೀವಿ ನಾವು. ಮೊದಲನೇದು ಬಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳು ಅಂತ ಇದೆ. ಎಗೇನ್ ಈ ಕನ್ನಡ ಸಂಧಿಗಳಲ್ಲಿ ಮತ್ತೆ 2 ವರ್ಗೀಕರಣ ಬರುತ್ತೆ. ಯಾವುದು? ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ. ಅದೇ ರೀತಿಯಾಗಿ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸೊ 2 ಬಗೆಯ ವರ್ಗೀಕರಣ ಬರುತ್ತೆ. ಒಂದು ಸ್ವರ ಸಂಧಿ, ವ್ಯಂಜನ ಸಂಧಿ. ಈಗ ಕನ್ನಡ ಸಂಧಿಗಳ ವರ್ಗೀಕರಣ ಇದೆಯಲ್ಲ, ಸ್ವರ ಸಂಧಿ, ವ್ಯಂಜನ ಸಂಧಿ, ಇದರಲ್ಲಿ ಮತ್ತೆ ವರ್ಗೀಕರಣ ಬರುತ್ತೆ. ಯಾವುದು? ನೋಡಿ, ಸ್ವರ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ 2 ಬರುತ್ತೆ ಸ್ವರ ಸಂಧಿಗಳಲ್ಲಿ. ಸೊ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತೆ. ಇನ್ನು ಸಂಸ್ಕೃತ ಸಂಧಿಗಳ ಸ್ವರ ಸಂಧಿ ವರ್ಗೀಕರಣದಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಹೆಣ್ಣು ಸಂಧಿ ಬರುತ್ತೆ. ಆಯಿತಾ? ಇನ್ನು ವ್ಯಂಜನ ಸಂಧಿಗಳಲ್ಲಿ ಹಾಗೆ ಸ್ಕಾಲಪ್ ಮಾಡ್ಬಿಡ್ತೀನಿ ಇಲ್ಲ ನಾನು, ಇಲ್ಲಿ ಯಾವ್ದು ಬರುತ್ತೆ ಅಂತ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಜಸ್ವ ಸಂಧಿ, ಚುಚ್ವ ಸಂಧಿ, ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಅಂತ ಇಷ್ಟು ಬರುತ್ತೆ ಕ್ಲಾಸಿಫಿಕೇಷನ್. ಈಗ ಕನ್ನಡ ಸಂಧಿಗಳಿಂದ ನಾವು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಒಂದೊಂದು ಪರಿಚಯವನ್ನು ಭಾಳ ಅದ್ಭುತವಾಗಿ ಉದಾಹರಣೆ ಸಹಿತವಾಗಿ ನಿಮಗೆ ಎಲ್ಲವೂ ಸರಳವಾಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಕ್ಲಿಯರ್ ಕಟ್ ಆಗಿದೆ. ಎಲ್ಲವನ್ನು ಒಂದು ಕಡೆಯಿಂದ ನೋಡ ಈಗ. ಸೊ ನೋಡಿ, ಫಸ್ಟ್ ಸ್ಕಾಲ್ ಆಫ್ ಮಾಡ್ಬಿಡ್ತೀನಿ ನಾನು. ಕನ್ನಡ ಸಂಧಿಗಳು ಅಂತ ಇದೆ ನೋಡಿ. ಇಲ್ಲಿ ಬಂದುಬಿಟ್ಟು ಇದರಲ್ಲಿ ಸೊ ಲೋಪಸಂಧಿ ಫಸ್ಟ್. ಈಗ ಕನ್ನಡ ಸ್ವರ ಸಂಧಿಗಳಲ್ಲಿ ಮೊದಲನೇದು ಬಂದು ಲೋಪಸಂಧಿ ಅಂತ. ಏನು ಲೋಪಸಂಧಿ ಅಂದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಸ್ವರವು ಅರ್ಥ ಕೆಡದಂತೆ ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಸ್ವರದ ಮುಂದೆ ಸ್ವರ ಬಂದಾಗ ಅಂತ ಹೇಳಿ ನೋಡಿ, ಸ್ವರದ ಮುಂದೆ ಸ್ವರನೇ ಬರುವಂಥದ್ದು ಲೋಪಸಂಧಿಯಲ್ಲಿ. ಹಂಗೆ ಬಂದಂಥ ಟೈಮಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ, ಪೂರ್ವ ಪದದ ಅಂತ್ಯ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಅಂತ, ಸ್ವರವು ಅರ್ಥ ಕೆಡದಂತೆ. ಸೊ ಅದು ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಬಂದರೂ ಕೂಡ ಅಲ್ಲಿ ಯಾವುದೇ ಥರದ ಅರ್ಥ ಕೆಡಬಾರ್ದು. ಅರ್ಥ ಕೆಡದಂತೆ ಲೋಪ ಆದರೆ ಅದನ್ನು ಲೋಪಸಂಧಿ ಅಂತ ಕರಿತೀವಿ. ಏಕೆಂದರೆ ನಾನು ಈ ಥಿಯರಿ ಹೇಳೋದಕ್ಕಿಂತ ನಿಮಗೆ ಐ ಥಿಂಕ್ ಉದಾಹರಣೆಗಳನ್ನು ಹೇಳ್ಬಿಟ್ರೆ ಭಾಳ ಸುಲಭವಾಗಿ ನಿಮಗೆ ಎಲ್ಲ ಅರ್ಥ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಮೊದಲನೇದು ಮಾರ್ಕ್ ಮಾಡಿಬಿಡ್ತೀನಿ. ಈಗ ಮೊದಲನೇದು ಲೋಪಸಂಧಿ ಉದಾಹರಣೆ ಊರೂರು ಅಂತ ಇದೆ. ಈಗ ಸೊ ಎಲ್ಲಿ ಹೇಗೆ ಸ್ವರ ಲೋಪ ಆಗಿದೆ ಅಂತ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಊರೂರು ಫಸ್ಟ್ ಬಿಡಿಸ್ಕೊಳ್ಬೇಕು. ಯಾಕೆಂದರೆ ಪ್ರತಿಯೊಂದು ಸಂಧಿಗಳಲ್ಲಿ ಯಾವ್ಯಾವ ಸ್ವರಗಳು, ವ್ಯಂಜನಗಳು ಎಲ್ಲಿ ಹೇಗೆ ಲೋಪ ಆಗುತ್ತೆ, ಯಾವುದು ಹೋಗುತ್ತೆ ಮತ್ತು ಯಾವುದು ಆ್ಯಡಪ್ ಆಗುತ್ತೆ, ಇವೆಲ್ಲ ನಿಮಗೆ ಗೊತ್ತಾಗಬೇಕು. ಅಂದರೆ ಅದನ್ನು ವಿಗ್ರಹ ವಾಕ್ಯ ಮಾಡ್ಕೊಂಡಾಗಲೇ ನಿಮಗೆಲ್ಲವೂ ಗೊತ್ತಾಗೋದು. ಈಗ ನೋಡಿ, ಊರೂರು ಅಂತ ಇದೆ. ಊರು ಪ್ಲಸ್ ಊರು, ಊರೂರು ಅಂತ ಇದೆ. ಇಲ್ಲಿ ಊ ಸ್ವರ ಅಂತಕ್ಕಂಥದ್ದು ಲೋಪ ಆಗಿದೆ. ಇಲ್ಲಿ ಊರು ಪ್ಲಸ್ ಊರು, ಊರು ರು ಅಂದಾಗ ಅಲ್ಲಿ ಉಕಾರ ಬರುತ್ತೆ. ಆ ಒಂದು ಶಬ್ದ ಏನಾಗಿದೆ, ಇಲ್ಲಿ ಆ ಸೂ ಅಂತಕ್ಕಂಥ ಸ್ವರ ಇಲ್ಲಿ ಲೋಪ ಆಗಿದೆ. ಹಾಗಾಗಿ ಇದು ಲೋಪಸಂಧಿಗೆ ಉದಾಹರಣೆ ಆಗುತ್ತೆ. ನೋಡಿ, ಸ್ವರದ ಮುಂದೆ ಸ್ವರ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೂ ನೀವು ಐ ಥಿಂಕ್ ಊರು ಪ್ಲಸ್ ಊರು, ಇಲ್ಲಿ ಊರು ಅಂತಕ್ಕಂಥ ಶಬ್ದದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕೂಡ ಏನಾಗಿದೆ, ಉಕಾರ ಬಂದುಬಿಟ್ಟಿದೆ. ಸೊ ಊರೂರು, ಊರೂರು ಅಂದಾಗ ಏನಾಗಿದೆ, ಇಲ್ಲಿ ಮತ್ತು ಅದೇ ಸ್ವರ ಬಂದಿದೆ, ಆದರೆ ಯಾವುದೇ ರೀತಿಯ ಅರ್ಥ ಇಲ್ಲಿ ಕೆಟ್ಟಿಲ್ಲ. ಹಾಗಾಗಿ ಇದು ಲೋಪಸಂಧಿಗೆ ಉದಾಹರಣೆಯಾಗುತ್ತೆ. ಸೊ ನೆಕ್ಸ್ಟ್ ಸ್ಕಾಲಪ್ ಮಾಡೋಣ. ಈಗ ನೋಡಿ, ಇಲ್ಲಿದೆ ಸುಮಾರು ಉದಾಹರಣೆಗಳನ್ನು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಈಗ ಬಲ್ಲೆನೆಂದು, ಮಾತಂತು, ಸಂಪನ್ನರಾದ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು. ಇಲ್ಲೂ ಕೂಡ ಉಕಾರ ಸ್ವರ ಲೋಪ ಆಗಿರ್ತಕ್ಕಂಥದ್ದು. ಈಗ ಬಲ್ಲೆನು ಅಂದಾಗ ಏನು ಬರುತ್ತೆ, ಬಲ್ಲೆನು, ನು ಅಂದಾಗ ನು ಉಕಾರ ಬರುತ್ತೆ. ಅಲ್ಲಿ ಬಲ್ಲೆನೆಂದು ಅಂತ ಬಂದಾಗ ನಿಮಗೆ ಬಲ್ಲೆನೆಂದು, ಅಲ್ಲಿ ಹೂ ಅಂತಕ್ಕಂಥ ಸ್ವರ ಏನಾಗಿದೆ, ಲೋಪ ಆಗಿದೆ ಇಲ್ಲಿ. ಆಯಿತಾ? ಬಟ್ ಆದರೆ ಯಾವುದೇ ಥರದ ಅರ್ಥ ಇಲ್ಲಿ ಕೆಟ್ಟಿಲ್ಲ. ಇಲ್ಲಿ ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು. ಆಯಿತಾ? ಸೊ ಬಲ್ಲೆನೆಂದು ಎಕಾರ ಬಂದುಬಿಟ್ಟಿದೆ ಅಲ್ಲಿ. ಆಯಿತಾ? ಬಲ್ಲೆನೆಂದು ಉಕಾರಕ್ಕೆ ಎಕಾರ ಬಂದಿರೋದು ಬಲ್ಲೆನೆಂದು ಅಂತಂದಾಗ. ಹಾಗಾಗಿ ಇಲ್ಲಿ ಹೂ ಸ್ವರ ಲೋಪ ಆಗಿದ್ರು ಕೂಡ ಯಾವುದೇ ರೀತಿಯ ಅರ್ಥ ಕೆಟ್ಟಿಲ್ಲ. ಹಾಗಾಗಿ ಇದು ಲೋಪಸಂಧಿಗೆ ಉದಾಹರಣೆ ಆಗುತ್ತೆ. ನೋಡಿ, ಅದೇ ರೀತಿಯಾಗಿ ಮೂರನೇದು ಬಂದು ನೋಡಿ, ಇಲ್ಲಿದೆಯಲ್ಲ ಇಲ್ಲಿ. ಸೊ ಮಾತಂತು, ಮಾತು ಪ್ಲಸ್ ಅಂತು, ಮಾತಂತು. ಇಲ್ಲೂ ಕೂಡ ಹೂ ಅಂತಕ್ಕಂಥ ಒಂದು ಸ್ವರ ಲೋಪ ಆಗಿದೆ. ಇನ್ನು ಸಂಪನ್ನರಾದ ಅಂತ ಇದೆ. ಇಲ್ಲಿ ಸಂಪನ್ನರು ಪ್ಲಸ್ ಆದ, ಸಂಪನ್ನರಾದ. ಅಂದರೆ ಯಾವುದೇ ಸಂಧಿಯನ್ನು ಉದಾಹರಣೆ ತೊಗೊಂಡು ಕೂಡ ನೀವು ವಿಗ್ರಹ ವಾಕ್ಯ ಮಾಡೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ಬೇಕು. ಯಾಕೆಂದರೆ ಯಾವುದಾದ್ರು ಒಂದು ಪದಗಳನ್ನು ಕೊಟ್ಬಿಟ್ಟು ಅದನ್ನು ವಿಗ್ರಹ ಮಾಡಿ ಅಂತ ಕೇಳ್ತಾರೆ. ಒಂದು 4 ಆಯ್ಕೆಗಳು ಬರುತ್ತೆ. ಈಗ ನೋಡಿ, ಸಂಪನ್ನರಾದ
ಇದಕ್ಕೆ ಹೆಂಗೆ ವಿಗ್ರಹ ವಾಕ್ಯ ಮಾಡೋದು? ಸಂಪನ್ನರು, ರು ಅಂದಾಗ ಉಕಾರ ಬಂದಿರ್ತಿಲ್ಲ, ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ ಅಂತ ಇದೆ ಇಲ್ಲಿ, ಆಯಿತಾ? ಸೊ ಆ ರೀತಿಯಾಗಿ ವಿಗ್ರಹ ವಾಕ್ಯ ಮಾಡ್ಕೊಳ್ಬೇಕು. ಸೊ ವ್ಯಾಕರಣದಲ್ಲಿ ಹೇಗೆಲ್ಲ ಪ್ರಶ್ನೆಯನ್ನು ಕೇಳ್ತಾರೋ ಹೇಳಲಿಕ್ಕಾಗಲ್ಲ, ನಾವು ಯಾವ್ಯಾವುದನ್ನು ಹೇಗೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆ ಒಂದು ರೀತಿಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಆಯಿತಾ? ಸೊ ನೆಕ್ಸ್ಟು, ಮಾತಂತೂ ಬಲ್ಲೆನೆಂದು ಊರೂರು ತಿರುಗಿ ಸಂಪನ್ನರಾದರು. ಅಂದರೆ ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಇಲ್ಲಿ, ಮಾತಂತೂ ಬಲ್ಲೆನೆಂದು ಊರೂರು ತಿರುಗಿ ಸಂಪನ್ನರಾದರು. ಅಂದರೆ ವ್ಯಾಪಾರಿಗಳು ದುಷ್ಟಬುದ್ಧಿ ಧರ್ಮಬುದ್ಧಿ ಆದರೂ ಲೋಪ ಆಗಲಿಲ್ಲವೇ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್, ಒಂದು ಈಸಿಯಾದಂಥ ಸ್ಟೇಟ್ಮೆಂಟು. ಅಂದರೆ ನಿಮಗೆ ಲೋಪಸಂಧಿಗೆ ಉದಾಹರಣೆ ಗೊತ್ತಾಗಲಿ ಅಂತಕ್ಕಂಥ ಒಂದು ಕೋಡಿದು. ಮಾತಂತೂ ಬಲ್ಲೆನೆಂದು ಊರೂರು ತಿರುಗಿ ಸಂಪನ್ನರಾದರು ಅಂತ ಒಂದು ಮೀನಿಂಗ್ ಇದು ನೋಡಿ. ಇದರಲ್ಲಿ ಈ ಒಂದು ವಾಕ್ಯದಲ್ಲಿ ಲೋಪಸಂಧಿಯ ಎಲ್ಲ ಉದಾಹರಣೆಗಳು ಮಿಕ್ಸ್ ಆಗಿರ್ತವೆ ಇಲ್ಲಿ. ಸೊ ನೆಕ್ಸ್ಟು, ಕನ್ನಡ ಸಂಧಿಗಳು, ಅದರಲ್ಲೂ ಸ್ವರ ಸಂಧಿಗಳಲ್ಲಿ ಮತ್ತೊಂದು ಬಂದ್ಬಿಟ್ಟು ದಟ್ ಈಸ್ ಆಗಮ ಸಂಧಿ ಅಂತ ಇದೆ ಇಲ್ಲಿ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಾಗ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರವೋ ಅಥವಾ ವಕಾರವೋ ಹೊಸದಾಗಿ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತ ಕರೀತಾರೆ. ಸೊ ಆಗಮ ಸಂಧಿಯಲ್ಲಿ ಎರಡು ವಿಧಗಳು ಬರುತ್ತೆ, ಒಂದು ಯಕಾರಾಗಮ ಮತ್ತು ವಕಾರಾಗಮ ಅಂತ. ಇವೆಲ್ಲ ನಿಮಗೆ ಜಾಸ್ತಿ ತಲೆಗಡಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಬೇಡ. ಇದನ್ನು ಆಗಮ ಸಂಧಿ ಅಂದರೆ ಏನು? ಒಂದು ಹೊಸ ಪದ ಬರೋದು ಅಂತಷ್ಟೇ. ಆಗಮ ಅಂದರೆ ಆಗಮನ ಆಗುವಂಥದ್ದು. ಸೊ ಹೀಗೆ ಆಗಮನ ಆಗಬೇಕಾದ್ರೆ ಯಕಾರ ಬಂದರೆ ಅದು ಯಕಾರಾಗಮ ಸಂಧಿ ಆಗುತ್ತೆ, ವಕಾರದ ಆಗಮನ ಆದರೆ ಅದು ವಕಾರಾಗಮ ಸಂಧಿ ಆಗುತ್ತೆ. ನಾವು ಯಾವಾಗಲೂ ಸರಳವಾಗಿ ಕಲ್ತ್ಕೊಳ್ಬೇಕು ಸಂಧಿಗಳು ಅಂತ ಬಂದಾಗ, ಆವಾಗ ನಮಗೆ ಜಾಸ್ತಿ ವಿಷಯಗಳು ತಿಳಿತಾ ಹೋಗುತ್ತೆ ನಿಮಗೆ. ನೋಡಿ, ಈಗ ಉದಾಹರಣೆಯನ್ನು ನಿಮಗೆ ನಾನು ಹೇಳಲಿಕ್ಕೆ ಆರಂಭ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಯಾವ್ಯಾವ ಶಬ್ದಗಳು ಹೇಗೆಲ್ಲ ಇಲ್ಲಿ ಬಂದಿವೆ ಅಂತ ನೋಡಿ. ಈಗ ಮೊದಲನೇದು ಬಂದು ಕೈಯನ್ನು ಅಂತ ಇದೆ, ಇದನ್ನು ಬಿಡಿಸ್ಬರ್ರಿ. ಈಗ ಕೈ ಪ್ಲಸ್ ಅನ್ನು, ಕೈಯನ್ನು. ಸೊ ಕೈಯನ್ನು ಅಂದಾಗ ಯಾವ ಶಬ್ದ ಬಂದಿದೆ ಇಲ್ಲಿ? ಕೈಯನ್ನು ಅಂದಾಗ ಯಕಾರಾಗಮ ಬಂದಿರೋದು, ಅಂದರೆ ಯಕಾರ ಆಗಮನ ಆಗಿದೆ ಅಂತ. ಸೊ ಯಕಾರಾಗಮ ಸಂಧಿ ಇದು ಕೈಯನ್ನು ಅಂತಂದಾಗ. ಮಳೆಯಿಂದ, ಮಳೆ ಪ್ಲಸ್ ಇಂದ, ಮಳೆಯಿಂದ. ನೋಡಿ ಇಲ್ಲೂ ಕೂಡ ಯಕಾರ ಬಂದಿದೆ, ಹಾಗಾಗಿ ಇದು ಯಕಾರಾಗಮ ಸಂಧಿ, ಮಳೆಯಿಂದ ಆಯಿತಾ? ಸೊ ನೆಕ್ಸ್ಟು, ಶಾಲೆಯಲ್ಲಿ, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ. ಶಾಲೆಯಲ್ಲಿ ಅಂದಾಗ ನೋಡಿ ಅಲ್ಲಿ ಆ ಮಧ್ಯದ ಪದ ಶಾಲೆಯಲ್ಲಿ ಯಕಾರ ಬಂದಿದೆ, ಅದು ಯಕಾರ ಆಗಮನವಾಗಿದೆ ಅಂತ ಅರ್ಥ ಇಲ್ಲಿ. ಸೊ ನೆಕ್ಸ್ಟು, ಮರವನ್ನು, ಮರ ಪ್ಲಸ್ ಒನ್ನು ಮರವನ್ನು, ಮರ ಪ್ಲಸ್ ಅನ್ನು ಮರವನ್ನು ಅಂತ. ಇಲ್ಲಿ ಮರವನ್ನು ಬಿಡಿಸ್ಕೊಂಡಾಗ ಮರ ಪ್ಲಸ್ ಅನ್ನು ಆಗುತ್ತೆ. ಸೊ ಅದನ್ನು ಕೂಡಿಸ್ಕೊಂಡಾಗ ಇಲ್ಲಿ ಅಕಾರ ಅಂತಕ್ಕಂಥದ್ದು ಲೋಪ ಆಗುತ್ತೆ, ಅಲ್ಲಿ ಮರವನ್ನು ವಕಾರ ಆಗಮನ ಆಗುತ್ತೆ, ಆಗ ಏನಾಗುತ್ತೆ? ಇದು ಮರವನ್ನು ಆಗುತ್ತೆ. ಈಗ ನೆಕ್ಸ್ಟು, ಮಗುವಿಗೆ, ಮಗು ಪ್ಲಸ್ ಹೀಗೆ ಮಗುವಿಗೆ, ಇಲ್ಲಿ ವಕಾರ ಆಗಮನ ಬಂದಿದೆ ನೋಡಿ. ಆಗಮ ಸಂಧಿಯಲ್ಲಿ ಯಕಾರ ಆಗಮನ ಆದರೆ ಯಕಾರ ಆಗಮ ಸಂಧಿ, ವಕಾರ ಆಗಮನ ಆದರೆ ವಕಾರ ಆಗಮ ಸಂಧಿ ಅಷ್ಟೇ. ಅದನ್ನು ಭಾಳ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಈಗ. ಸೊ ನೆಕ್ಸ್ಟ್ ಈಗ ಸ್ಕಾಲಪ್ ಮಾಡೋಣ ನೋಡಿ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಅಂದರೆ ಈಸಿ ಕೋಡು ನಿಮಗೆ ಇದು ಅರ್ಥ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ. ಶಾಲೆಯಲ್ಲಿ ಗುರುಗಳು ಮಗುವಿಗೆ ನೀರು ಹಾಕಿ ಮರವನ್ನು ಬೆಳೆಸಲು ಹೇಳಿದರು. ಶಾಲೆಯಲ್ಲಿ ಗುರುಗಳು ಮಗುವಿಗೆ ನೀರು ಹಾಕಿ ಮರವನ್ನು ಬೆಳೆಸಲು ಹೇಳಿದರು. ಆಗ ಕೈಯನ್ನು ಚಾಚಿ ತಂತಾನೆ ಆಗಮವಾದ ಮಳೆಯಿಂದ ಮಗುವಿಗೆ ಅತಿಯಾದ ಆನಂದವಾಯಿತು. ನೋಡಿ ಎಷ್ಟು ಅದ್ಭುತವಾಗಿದೆ ಇದು. ಶಾಲೆಯಲ್ಲಿ ಗುರುಗಳು ಮಗುವಿಗೆ ನೀರು ಹಾಕಿ ಮರವನ್ನು ಬೆಳೆಸಲಿಕ್ಕೆ ಹೇಳ್ತಾರೆ. ಆಗ ಕೈಯನ್ನು ಚಾಚಿ ತಂತಾನೆ ಆಗಮವಾದ ಮಳೆಯಿಂದ ಮಗುವಿಗೆ ಅತಿಯಾದ ಆನಂದವಾಯಿತು. ನೋಡಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಇರ್ತಕ್ಕಂಥ ಎಲ್ಲ ಶಬ್ದಗಳು ಕೂಡ ಇಲ್ಲಿ ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ಉದಾಹರಣೆಗೆ ಶಾಲೆಯಲ್ಲಿ ಅಂತಕ್ಕಂಥ ಒಂದು ಪದದಲ್ಲಿ ಯಕಾರಾಗಮ ಸಂಧಿ ಇದೆ. ಮಗುವಿಗೆ ಅಂತಕ್ಕಂಥ ಪದಾರ್ಥದಲ್ಲಿ ಮಗು ಪ್ಲಸ್ ಹೀಗೆ ಮಗುವಿಗೆ, ಅದು ವಕಾರಾಗಮ ಸಂಧಿಯಾಗುತ್ತೆ. ಮರ ಪ್ಲಸ್ ಒನ್ನು, ಮರ ಪ್ಲಸ್ ಅನ್ನು ಮರವನ್ನು, ಅದು ವಕಾರಾಗಮ ಸಂಧಿಯಾಗುತ್ತೆ. ಕೈ ಪ್ಲಸ್ ಅನ್ನು ಕೈಯನ್ನು, ಅದು ಯಕಾರಾಗಮ ಸಂಧಿಯಾಗುತ್ತೆ. ಮಳೆ ಪ್ಲಸ್ ಇಂದ ಮಳೆಯಿಂದ, ಅದು ಕೂಡ ಇಲ್ಲಿ ಯಕಾರಾಗಮ ಸಂಧಿಯಾಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅದೊಂದು ಕೊಡೋದು. ಇನ್ನು ನೆಕ್ಸ್ಟು ಕನ್ನಡ ವ್ಯಂಜನ ಸಂಧಿಯಲ್ಲಿ ಒಂದು ಬರುತ್ತೆ, ಯಾವುದು? ಆದೇಶ ಸಂಧಿ. ಅದು ಈಗ ಆದೇಶ ಸಂಧಿಯ ಬಗ್ಗೆ ಒಂದು ಕಡೆಯಿಂದ ನಾವು ಇಲ್ಲಿ ಪರಿಚಯವನ್ನು ಮಾಡ್ಕೊಳ್ಳೋಣ ಈಗ. ಸೊ ಏನಿದೆ ಅಂತ ಇಲ್ಲಿ, ಸಂಧಿಯಾಗುವ ಒಂದು ಅಕ್ಷರದ ಬದಲಾಗಿ ಬೇರೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆದೇಶ ಸಂಧಿ. ನೋಡಿ ಯಾವುದಾದ್ರು ಒಂದು ಸಂಧಿ ಆಗಬೇಕು ಅಂತ ಅಂದ್ಕೊಂಡಾಗ ಆ ಒಂದು ಅಕ್ಷರದ ಸ್ಥಾನದಲ್ಲಿ ಯಾವುದಾದ್ರು ಬೇರೆ ಒಂದು ಶಬ್ದ ಏನಾಗುತ್ತೆ ಅಲ್ಲಿ ಬಂದು ಸೇರಿಕೊಳ್ಳುತ್ತೆ ಅಂತ, ಅದನ್ನು ಇಲ್ಲಿ ಆದೇಶ ಸಂಧಿ ಅಂದರೆ ಒಂದು ಶಬ್ದಕ್ಕೆ ಮತ್ತೊಂದು ಶಬ್ದ ಏನಾಗಿದೆ ಇಲ್ಲಿ ಆದೇಶವಾಗಿ ಬರುವಂಥದ್ದು, ಅದು ಆದೇಶ ಸಂಧಿ ಆಗುತ್ತೆ. ಏಕೆಂದರೆ ನಿಮಗೆ ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಆರಂಭ ಮಾಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಭಾಳ ಸುಲಭವಾಗಿ ಏನು ಅಂತ. ನೋಡಿ ಇಲ್ಲಿ ಯಾವ ರೀತಿಯಾದ ನಿಯಮ ಇದು, ಸುಮಾರು ಇದಕ್ಕೆ 3 ವ್ಯಾಕರಣ ನಿಯಮ ಇದೆ ಇಲ್ಲಿ ಆದೇಶ ಸಂಧಿಗೆ. ಭಾಳ ತುಂಬ ಮುಖ್ಯವಾದಂಥ ಒಂದು ಸಂಧಿ ಇದು. ಯಾಕೆಂದರೆ ಎಲ್ಲ CET ಎಕ್ಸಾಮಲ್ಲಿ ಕೇವಲ ಬರೀ ಅರ್ಹತಾ ಪರೀಕ್ಷೆ ಅಂತಲ್ಲ, ಎಲ್ಲ CET ಎಕ್ಸಾಮಲ್ಲಿ ಆದೇಶ ಸಂಧಿಯ ಬಗ್ಗೆ ಹಲವಾರು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾಕಂದರೆ ಇದರಲ್ಲಿ ಹಲವಾರು ವ್ಯಾಕರಣದ ನಿಯಮಗಳು ಇದ್ದೇ ಇರುತ್ತೆ ಇಲ್ಲಿ. ನೋಡಿ ನಿಯಮ ಒಂದೇನು, ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದು. ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನು
ಆದೇಶ ಸಂಧಿ ಅಂತ ನಾವು ಕರಿತೀವಿ. ಈಗ ನೋಡ್ಕೋಬೇಕು. ಈಗ ನಾನು ಹೇಳಿದೆ, ನಾನು ಕಾತಾಪ ವ್ಯಂಜನಗಳಿಗೆ ಗಾದಾಪ ವ್ಯಂಜನಗಳು ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದಷ್ಟು ಉದಾಹರಣೆ ನೋಡೋಣ. ಈಗ ನೋಡಿ, ಮಳೆಗಾಲ. ಈಗ ಮಳೆ ಪ್ಲಸ್ ಕಾಲ, ಮಳೆಗಾಲ. ನಾನು ರೌಂಡ್ ಆಫ್ ಮಾಡ್ಬಿಡ್ತೀನಿ. ನೋಡಿ, ಇಲ್ಲಿ ಮಳೆ ಪ್ಲಸ್ ಕಾಲ. ನೋಡಿ, ಮಳೆ ಪ್ಲಸ್ ಕಾಲ ಅಂದಾಗ ನೋಡಿ, ಇಲ್ಲಿ ಕಕಾರ ಇದು, ಆಯಿತಾ. ಸೊ ಮಳೆಗಾಲ ಬಿಡಿಸ್ಕೊಂಡಾಗ ಅದನ್ನು ನೋಡಿ, ಇಲ್ಲಿ ಒಳಗಡೆ ಗಾ ಬಂದಿದೆಯಲ್ವಾ. ಸೊ ಅಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡ್ರೆ, ಕಕಾರಕ್ಕೆ ಗಕಾರ ಅಂತಕ್ಕಂಥದ್ದು ಆದೇಶವಾಗಿ ಬಂದಿದೆ. ಹಾಗಾಗಿ ಭಾಳ ಸುಲಭವಾಗಿ ಇದನ್ನು ಆದೇಶ ಸಂಧಿ ಅಂತ ಹೇಳ್ಬೋದು. ಇನ್ನೊಂದು ನೇಮ್ ಇದಕ್ಕೆ ಗಾದಾಬ ಆದೇಶ ಸಂಧಿ. ಗಾದಾಬ ಆದೇಶ ಸಂಧಿ ಅಂತಲೂ ಕೂಡ ಆದೇಶ ಸಂಧಿಯನ್ನು ಇಲ್ಲಿ ಕರೆಯೋದುಂಟು. ಸೊ ಮಳೆಗಾಲ, ಮಳೆ ಪ್ಲಸ್ ಕಾಲ ಮಳೆಗಾಲ ಆಗುತ್ತೆ. ಅಂದರೆ ಕಾ ವ್ಯಂಜನಕ್ಕೆ ಗಾ ಅಂತಕ್ಕಂಥ ವ್ಯಂಜನಗಳು ಆದೇಶವಾಗಿ ಬಂದಿದೆ. ಸೊ ಅದೇ ರೀತಿಯಲ್ಲಿ ಮೈದೋರು. ನೋಡಿ, ಇಲ್ಲಿ ಮೈ ಪ್ಲಸ್ ತೋರು, ಮೈ ಪ್ಲಸ್ ತೋರು. ನೋಡಿ, ಇಲ್ಲಿ ತೋರು ಅಂತ ಶಬ್ದದಲ್ಲಿ ತಕಾರ, ಇದು ವ್ಯಂಜನ. ಇನ್ನು ಮೈದೋರು ಅಲ್ಲಿ ಒಳಗಡೆ ದಾ ಇದೆಯಲ್ಲ, ಅದು ದಕಾರ ಆಗುತ್ತೆ. ತಕಾರಕ್ಕೆ ದಕಾರ, ತಾ ಅನ್ನೋದು ಕೂಡ ವ್ಯಂಜನನೇ, ದಾ ಅಂತಕ್ಕಂಥದ್ದು ವ್ಯಂಜನಗಳಾಗುತ್ತೆ. ಸೊ ಮೈದೋರು, ಮೈ ಪ್ಲಸ್ ತೋರು, ಮೈದೋರು, ಅದು ಏನಾಗುತ್ತೆ, ಅದು ಆದೇಶ ಸಂಧಿ ಆಗುತ್ತೆ. ಅದೇ ರೀತಿಯಾಗಿ ಈಗ ಪಕಾರಕ್ಕೆ ಬಕಾರ ಬರ್ತಕ್ಕಂಥ ಒಂದು ಉದಾಹರಣೆ, ಬೆನ್ ಪ್ಲಸ್ ಬತ್ತು ಬೆಂಬತ್ತು ಅಂತ. ಬೆನ್ ಪ್ಲಸ್ ಬತ್ತು ಬೆಂಬತ್ತು. ನೀವು ಪರೀಕ್ಷೆಯಲ್ಲಿ ಯಾವುದಾದ್ರು ಒಂದು ಶಬ್ದಗಳ ಸಂಧಿಗಳು ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು, ರಫ್ ವರ್ಕ್ ಅಂತ ಇರುತ್ತೆ ಲಾಸ್ಟ್ ಪೇಜಲ್ಲಿ, ಯಾವುದೇ ಎಕ್ಸಾಮ್ ಬುಕ್ಲೆಟಲ್ಲಿ, ಅಲ್ಲಿ ನೀವು ವಿಗ್ರಹ ವಾಕ್ಯ ಮಾಡ್ಕೊಳ್ಬೇಕು. ಈಗ ಬೆಂಬತ್ತು ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳ್ತಾರೆ ಅಂತ ಅಂದ್ಕೊಳ್ಳಿ ನಿಮಗೆ TT ಎಕ್ಸಾಮಲ್ಲಿ. ಅವಾಗ ಏನು ಮಾಡ್ತೀರಾ, ವಿಗ್ರಹ ವಾಕ್ಯ ಮಾಡದೆ ನಿಮಗೆ ಗೊತ್ತಾಗಲ್ಲ ಅದು ಯಾವ ಸಂಧಿಯಲ್ಲಿ ಬರುತ್ತೆ ಅಂತ. ಆವಾಗ ನೀವು ಬೆನ್ ಪ್ಲಸ್ ಬತ್ತು ಬೆಂಬತ್ತು ಅಂತ ಬಿಡಿಸ್ಕೊಳ್ಬೇಕು ಅದನ್ನು. ಅವಾಗ ಏನು ಗೊತ್ತಾಗುತ್ತೆ ನಿಮಗೆ, ಬೆನ್ ಪ್ಲಸ್ ಬತ್ತು. ಈಗ ಉತ್ತರ ಪದದಲ್ಲಿ ಏನಾಗುತ್ತೆ, ಅಲ್ಲಿ ಫಸ್ಟು ಪಕಾರ ಅಂತಕ್ಕಂಥ ವ್ಯಂಜನ ಗೊತ್ತಾಗುತ್ತೆ ನಿಮಗೆ. ಅದನ್ನು ಕೂಡಿಸಿ ಬರ್ಕೊಂಡಾಗ ಏನಾಗುತ್ತೆ, ಬೆಂಬತ್ತು ಆಗುತ್ತೆ. ಸೊ ಪಕಾರಕ್ಕೆ ಬಕಾರ ಅಂತಕ್ಕಂಥದ್ದು ಆದೇಶವಾಗಿ ಬರುತ್ತೆ. ಆವಾಗ ಭಾಳ ಸುಲಭವಾಗಿ ನೀವು ಅದನ್ನು ಬೆಂಬತ್ತು ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ಏನಕ್ಕೆ ಅಂದರೆ, ಅಲ್ಲಿ ಪಾ ಅಂತಕ್ಕಂಥ ವ್ಯಂಜನಕ್ಕೆ ದಾ ಅಂತಕ್ಕಂಥ ವ್ಯಂಜನ ಆದೇಶವಾಗಿ ಬಂದಿದೆ. ಹಾಗಾಗಿ ಭಾಳ ಸುಲಭವಾಗಿ ಅದನ್ನು ಆದೇಶ ಸಂಧಿ ಅಂತ ಹೇಳ್ಬೋದು. ಈಗ ನೋಡಿ, ನೀವು ಮೊದಲನೇ ನಿಯಮ ಗೊತ್ತಾಯಿತು ನಿಮಗೆ. ಕಾತಾಪ ವ್ಯಂಜನಗಳಿಗೆ ಗಾದಾಪ ವ್ಯಂಜನಗಳು ಆದೇಶವಾದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಅದಕ್ಕೆ 3 ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಈಗ ಮತ್ತೊಂದು ವ್ಯಾಕರಣ ನಿಯಮ ನೋಡೋಣ. ಈಗ ಇದೇ ಸಂಧಿಯ ಮತ್ತೊಂದು ವ್ಯಾಕರಣದ ನಿಯಮವನ್ನು ನೋಡೋಣ ಈಗ ಏನಿದೆ ಅಂತ. ಉತ್ತರ ಪದದ ಆದಿಯಲ್ಲಿರುವ ಪ, ಬ, ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರುವುದು. ಉತ್ತರ ಪದದಲ್ಲಿರ್ತಕ್ಕಂಥ ನೋಡಿ, ಪಕಾರ ಆಗಿರ್ಬೋದು, ಬಕಾರ ಆಗಿರ್ಬೋದು, ಮಕಾರ ಆಗಿರ್ಬೋದು, ಈ 3 ವ್ಯಂಜನಗಳಿಗೆ ಒಂದೇ ಶಬ್ದ ಬರುತ್ತೆ. ವಕಾರ ಅಂತಕ್ಕಂಥದ್ದು ಆದೇಶವಾಗಿ ಬಂದರೆ ಅದನ್ನು ಇಲ್ಲಿ ಆದೇಶ ಸಂಧಿ ಅಂತ ಹೇಳುವಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಗಿಳಿವಿಂಡು, ಗಿಳಿ ಪ್ಲಸ್ ಪಿಂಡು ಗಿಳಿವಿಂಡು, ಆಯಿತಾ. ಗಿಳಿ ಪ್ಲಸ್ ಪಿಂಡು ಗಿಳಿವಿಂಡು. ನೋಡಿ, ಇಲ್ಲಿ ಪಕಾರಕ್ಕೆ ವಕಾರ ಅಂತಕ್ಕಂಥದ್ದು ಆದೇಶವಾಗಿ ಬಂದುಬಿಟ್ಟಿದ್ದು. ಹಾಗಾಗಿ ಇದನ್ನು ನಾವು ಇಲ್ಲಿ ಆದೇಶ ಸಂಧಿ ನೋಡಿ, ಇಲ್ಲೇ ಇದೆಯಲ್ಲ, ಗಿಳಿವಿಂಡು, ಗಿಳಿ ಪ್ಲಸ್ ನೋಡಿ, ಇಲ್ಲಿ ಗಿಳಿವಿಂಡು, ಗಿಳಿ ಪ್ಲಸ್ ಪಿಂಡು ಅಂದಾಗ ಇಲ್ಲಿ ಪಿ ಇದೆಯಲ್ಲ, ಆ ಪಿ ಬಂದುಬಿಟ್ಟು ಪಕಾರ. ಸೊ ಆ ಗಿಳಿವಿಂಡು ಅಂತ ನಾವು ಅದನ್ನು ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬರ್ದಾಗ ನೋಡಿ, ಇಲ್ಲಿ ವಾ ಬಂದಿದೆಯಲ್ಲ, ಅದು ಬಂದುಬಿಟ್ಟು ವಕಾರ ಆಗುತ್ತೆ. ಸೊ ಪಕಾರಕ್ಕೆ ವಕಾರ. ಸೊ ಇನ್ನೊಂದು ರೂಲ್ಸ್ ಏನು, ಬಕಾರಕ್ಕೆ ವಕಾರ ಬರಬೇಕು ಅಂತ. ನೋಡಿ, ಅದಕ್ಕೆ ಉದಾಹರಣೆ ಕಡು ವೆಳ್ಪು ಅಂತ ಇದೆ. ಇಲ್ಲಿ ಕಡು ಪ್ಲಸ್ ಬೆಳ್ಪು ಕಡುವೆಳ್ಪು. ನೋಡಿ, ಇಲ್ಲಿದ್ರಲ್ಲ, ಕಡು ಪ್ಲಸ್ ಬೆಳ್ಪು ಕಡುವೆಳ್ಪು ಅಂತ. ನೋಡಿ, ಇಲ್ಲಿ ಕಡು ಪ್ಲಸ್ ಬೆಳ್ಪು ಅಂತಿದೆಯಲ್ಲ, ಇಲ್ಲಿ ಆ ಬೆಳ್ಪು ಅಂತಕ್ಕಂಥ ಒಂದು ವಿಗ್ರಹ ವಾಕ್ಯದ ಶಬ್ದದಲ್ಲಿ ಬಾ ಅದು ವ್ಯಂಜನ ಆಗುತ್ತೆ. ಸೊ ಕಡುವೆಳ್ಪು ಅದರಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ವಕಾರ ಬಂದು ನೋಡಿ, ಇಲ್ಲಿ ಕಡುವೆಳ್ಪು ಅಂದಾಗ ಇಲ್ಲಿ ವಕಾರ ಬಂದಿದೆ. ಹಾಗಾಗಿ ಅದು ಆದೇಶ ಸಂಧಿಗೆ ಉದಾಹರಣೆ. ಇನ್ನೊಂದು ಮೆಲ್ವಾತು, ಭಾಳ ಪ್ರಮುಖವಾದಂಥ ಪದ ಇದು. ಈ ಮೆಲ್ವಾತು ಅನ್ನೋದು ಎಲ್ಲ ಕಡೆ ಕೇಳ್ತಾರೆ. ಇದನ್ನು ಯಾವ ಸಂಧಿ ಉದಾಹರಣೆ ಅಂತ ಇದು ಮೆಲ್ ಪ್ಲಸ್ ಮಾತು. ಆಮೇಲೆ ಇದನ್ನು ಬಿಡಿಸ್ಬರ್ರಿ ಅಂತ ಕೇಳ್ತಾರೆ. ಭಾಳ ಪ್ರಮುಖವಾಗಿ ಯಥೇಚ್ಛವಾಗಿ ಮೆಲ್ವಾತು ಅಂತಕ್ಕಂಥ ಶಬ್ದವನ್ನು ವಿಗ್ರಹ ವಾಕ್ಯ ಮಾಡಿ ಅಂತ ಕೇಳ್ತಾರೆ. ನೋಡಿ, ಯಾವ ರೀತಿ ಇರುತ್ತೆ ಇದು, ಮೆಲ್ ಪ್ಲಸ್ ಮಾತು ಮೆಲ್ವಾತು ಆಗುತ್ತೆ. ಮೆಲ್ ಪ್ಲಸ್ ಮಾತು ಮೆಲ್ವಾತು. ನೋಡಿ, ಇಲ್ಲಿ ಮಕಾರಕ್ಕೆ ವಕಾರ ಬಂದಿದೆ. ಮೆಲ್ವಾತು, ಮೆಲ್ವಾ ಅಂದಾಗ ಅಲ್ಲಿ ವಕಾರ ಬರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಲಾಗೆ ವಾವತ್ ಬರುತ್ತೆ ಅಲ್ಲಿ. ಸೊ ಮೆಲ್ವಾತು, ಆಯಿತಾ. ಹಾಗಾಗಿ 2ನೇ ವ್ಯಾಕರಣದ ನಿಯಮ ಗೊತ್ತಾಗಿದೆ. ಇನ್ನು ಆದೇಶ ಸಂಧಿಯ ವಾಟ್ ಇಸ್ ದಟ್, 2ನೇ ವ್ಯಾಕರಣ ನಿಯಮ ಆದೇಶ ಸಂಧಿ. ನೋಡಿ, ಇದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಇಲ್ಲಿ. ಬೆಂಬತ್ತಿದ ಬರಗಾಲ ಓಡಿಸಲು ಆ ಶಿವನ ಆದೇಶವಾಗಿ ಕಡುವೆಳ್ಪಿನ ಮುಗಿಲು ಮೋಡ ತುಂಬಿ ಮಳೆಗಾಲ ಮೈದೂರಿ ಬಂತು, ಆಗ ಜನರಲ್ಲಿ ಮೆಲ್ವಾತು ಆರಂಭ ಅಂತ ಇದೆ. ನೋಡಿ, ಇಲ್ಲಿ ನೀಲಿ ಬಣ್ಣದ ಎಲ್ಲ ಶಬ್ದಗಳು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಬೆಂಬತ್ತು, ಕಡುವೆಳ್ಪು, ಮಳೆಗಾಲ, ಮೈದೂರಿ ಮತ್ತು ಮೆಲ್ವಾತು ಅಂತ ನೋಡಿ ಎಲ್ಲ ಶಬ್ದಗಳು. ಸೊ ಇಲ್ಲಿ ಈ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಅಂತ ನಾವು ಭಾಳ ಸುಲಭವಾಗಿ ಇಲ್ಲಿ ಹೇಳ್ಬೋದು. ಸೊ ಇನ್ನೊಂದಷ್ಟು ವ್ಯಾಕರಣ ನಿಮಗೆ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ನಾನು ಹೇಳ್ತೀನಿ. ನಾನು ಅದಕ್ಕಿದೆ, ಅದು ನಂದು ಇನ್ನೊಂದು ವ್ಯಾಕರಣದ ಬುಕ್ ಇದೆ, ಅದನ್ನು ರೆಫರ್ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಹೇಳೋ ಪ್ರಯತ್ನ ಮಾಡ್ತೀನಿ ನಾನು, ಯಾವುದು ಪ್ರಮುಖ ಅಂತ ಅನಿಸುತ್ತೆ ಅಂತ. ಈಗ ಕನ್ನಡ ಸಂಧಿಗಳ ಪರಿಚಯ ಆಯಿತು ನಿಮಗೆ. ಈಗ ಸಂಸ್ಕೃತ ಸಂಧಿಗಳ ಪರಿಚಯವನ್ನು ಒಂದು ಕಡೆಯಿಂದ ನೋಡೋಣ. ಇಲ್ಲಿ ಇದು ಕೂಡ ಭಾಳ ಅದ್ಭುತವಾಗಿದೆ. ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಗಳು ಅಂತ ವರ್ಗೀಕರಣ ಆಗುತ್ತೆ. ಮತ್ತು ಅದರಲ್ಲಿ ಯಾವುದು ಬರುತ್ತೆ ಅಂತ, ಸವರ್ಣ ದೀರ್ಘ ಸಂಧಿ. ನೋಡಿ, ಹೆಸರಲ್ಲೇ ಉತ್ತರ ಇದೆ.
ಸವರ್ಣ ಅಂದರೆ ಒಂದೇ ವರ್ಣದ ಸ್ವರಗಳು ಇರ್ತಕ್ಕಂಥ ಒಂದು ಸಂಧಿ ಅಂತ ಅಷ್ಟೇ ಇದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ನೋಡಿ, ಒಂದೇ ವರ್ಣದ ಸ್ವರಗಳು ಒಂದಾದ ಮೇಲೆ ಒಂದು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಅಂತ. ಅದೇ ವರ್ಣದ ದೀರ್ಘ ಸ್ವರ ಅಂತಕ್ಕಂಥದ್ದು ಆದೇಶವಾಗಿ ಬರೋದನ್ನು ಇಲ್ಲಿ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೆಯೋದು. ಸವರ್ಣ ಸ್ವರಗಳು ಅಂದರೆ ಯಾವುದು ಹಾಗಾದರೆ ಆ ಆಗಿರ್ಬೋದು, ಈ ಆಗಿರ್ಬೋದು, ಉ ಆಗಿರ್ಬೋದು. ಇದನ್ನು ನಾವು ಸವರ್ಣ ಸ್ವರಗಳು ಅಂತ ಕರೆಯೋದುಂಟು. ಇಲ್ಲಿ ಸಂಸ್ಕೃತದಲ್ಲಿ ಸವರ್ಣ ಸ್ವರಗಳು ಅಂತ ಯಾವುದು ಬರುತ್ತೆ? ರು ಆಗಿರ್ಬೋದು. ಎರಡೂ ಕನ್ನಡದಲ್ಲಿ ಬಳಕೆಯಲ್ಲಿಲ್ಲ. ಸೊ ಸಂಸ್ಕೃತದ ಸವರ್ಣ ಸ್ವರಗಳು ಎ ಓ ಸಂಸ್ಕೃತದ ಸವರ್ಣ ಸ್ವರಗಳಲ್ಲ, ಏಕೆಂದರೆ ಎ ಮತ್ತು ಓ ಸ್ವರಗಳು ಸಂಸ್ಕೃತದಲ್ಲಿಲ್ಲ. ಅವು ಕನ್ನಡ ವರ್ಣಗಳು, ಅದನ್ನು ದೇಶೀಯ ಕನ್ನಡ ವರ್ಣಗಳು ಅಂತ ಕರೀತಾರೆ. ಯಾವುದನ್ನು? ಎ ಮತ್ತು ಓ ಅನ್ನು. ಆಯಿತಾ? ಇದು ಬಂದ್ಬಿಟ್ಟು ನಿಮಗೆ ಸಾಂಸ್ಕೃತದಲ್ಲಿ ಬರಲ್ಲ, ಇದು ಅದೊಂಚೂರು ನೆನಪಿರಲಿ. ಈಗ ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟಂಥ ಉದಾಹರಣೆಯನ್ನು ಒಂದು ಕಡೆಯಿಂದ ನೋಡೋ ಪ್ರಯತ್ನ ಮಾಡೋಣ. ಮೊದಲು ಸ್ಕಾಲಪ್ ಮಾಡ್ಬಿಡ್ತೀನಿ ನಾನು. ನೋಡಿ, ಭಾಳ ಚೆನ್ನಾಗಿ ಕೊಡಿದ್ರೆ ಇದನ್ನು ಒಂದೊಂದು ಉದಾಹರಣೆಯ ಶಬ್ದಗಳನ್ನು ನೋಡಿ. ಇಲ್ಲಿ ಸುರಾಸುರ ಅಂತಿದೆ, ಅರ್ಥ ಮಾಡ್ಕೊಳ್ಬೇಕು. ನಾನೇನೆಂದೆ ಸವರ್ಣ ದೀರ್ಘ ಸಂಧಿಗೆ ಒಂದೇ ವರ್ಣದ ಸ್ವರಗಳು ಇರ್ತವೆ ಅಂತ. ಸುರ ಪ್ಲಸ್ ಅಸುರ ಸುರಾಸುರ ಅಂತ. ನೋಡಿ ಇಲ್ಲಿ ಸುರ ಪ್ಲಸ್ ಅಸುರ ಸುರಾಸುರ. ಇಲ್ಲಿ ಸುರ ಅಂದಾಗ ಏನು ಬರುತ್ತೆ? ರಾ ಅಂದಾಗ ಅಕಾರ ಬರುತ್ತೆ ಅಲ್ವಾ? ಸುರಾಸುರ. ನೋಡಿ ಇಲ್ಲಿ ಸುರ ಪ್ಲಸ್ ಅಸುರ. ಇಲ್ಲಿ ಆ ಅಂದಾಗ ಇಲ್ಲಿ ಏನು ಬಂದಿದೆ? ಅಕಾರ ಬಂದಿದೆ. ರಾ ಅಲ್ಲೂ ಕೂಡ ಅಕಾರ ಇದೆ. ಅಸುರದಲ್ಲಿ ಅಲ್ಲೂ ಕೂಡ ಅದೇ ಒಂದು ಸವರ್ಣ ವರ್ಣದ ಶಬ್ದ ಬಂದ್ಬಿಟ್ಟಿದೆ ಸ್ವರ. ಇಲ್ಲಿ ಸುರಾಸುರ ಅಂದಾಗ ಅಲ್ಲಿ ದೀರ್ಘ ಸ್ವರ ಬಂದಿದೆ. ಆ ಅನ್ನೋದು ದೀರ್ಘ ಸ್ವರ. ಆಯಿತಾ? ನಿಮಗೆ ಆ ಪ್ಲಸ್ ಆ ಆಗುತ್ತೆ. ಸೊ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ನೆಕ್ಸ್ಟು ಮಹಾತ್ಮ. ಮಹಾ ಪ್ಲಸ್ ಆತ್ಮ ಮಹಾತ್ಮ. ಮಹಾ ಅಂದಾಗ ಯಾವ್ದು ಬರುತ್ತೆ? ದೀರ್ಘ ಸ್ವರ ಆ ಬರುತ್ತೆ ಅಲ್ವಾ? ಇಲ್ಲೂ ಕೂಡ ಅಷ್ಟೇ, ಮಹಾತ್ಮ ಆ ಪ್ಲಸ್ ಅಲ್ಲೂ ಕೂಡ ಆ ಬಂದಿದೆ. ಹಾಗಾಗಿ ಅವೆರಡೂ ನಾವು ಕೋರ್ಸ್ ಬರೆದಾಗ ಏನಾಗುತ್ತೆ? ಆಕಾರನೇ ಬರುತ್ತೆ ಅಲ್ಲಿ. ಆಯಿತಾ? ಮಹಾತ್ಮ ಅಂದರೆ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನರು ಅಂತ. ಸುರಾಸುರ ಅಂದರೆ ಏನು? ದೇವ ಅಥವಾ ರಾಕ್ಷಸ ಅಂತ ಇಲ್ಲಿ ಹೇಳೋದುಂಟು ಅದನ್ನು. ಇನ್ನು ಗಿರೀಶ, ತುಂಬ ಜನ ಗಿರೀಶ ಅಂದರೆ ಐ ಥಿಂಕ್ ಗುಣಸಂಧಿ ಅಂತ ಅನ್ಕೋತಾರೆ. ಗುಣಸಂಧಿಗೆ ಬರಲ್ಲ ಅದು. ಅದನ್ನು ವಿಗ್ರಹ ವಾಕ್ಯ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗೋದು ಖಂಡಿತವಾಗ್ಲೂ ಯಾವ ಸಂಧಿ ಬರುತ್ತೆ ಅಂತ. ಗಿರೀಶ, ಗಿರಿ ಪ್ಲಸ್ ಈಶಾ ಗಿರೀಶ ಅಂತ ಆಗುತ್ತೆ ಇಲ್ಲಿ. ನೋಡಿ, ಇಲ್ಲಿ ಗಿರಿಯಲ್ಲಿ ಇಕಾರ ಬಂದುಬಿಟ್ಟಿದೆ. ಆಯಿತಾ? ಇನ್ನು ಈಸಾ, ಇಲ್ಲೂ ಅಷ್ಟೇ. ಬೇಕಾದ್ರೆ ನೀವು ಉತ್ತರ ಪದವನ್ನು ನೋಡ್ಕೊಂಡ್ಬಿಟ್ರೆ ಸಾಕು ನಿಮಗೆ. ಇಲ್ಲಿ ಈಗ ಗಿರಿ ಪ್ಲಸ್ ಈಶಾದಲ್ಲಿ ಈಸಾ ಅಂತಕ್ಕಂಥ ಸೆಕೆಂಡ್ ವರ್ಡ್ ಇದೆ ನೋಡಿ. ಅಲ್ಲಿ ಈಶಾ ಈಕಾರ ಬಂದುಬಿಟ್ಟಿದೆ. ಇನ್ನು ಗಿರೀಶ ಅಂದಾಗ ಇಲ್ಲಿ ಗಿರೀಶ, ಅಲ್ಲೂ ಕೂಡ ದೀರ್ಘಸ್ವರವಾದಂಥ ಈಕಾರನೇ ಬಂದಿರುತ್ತೆ. ಹಾಗಾಗಿ ಭಾಳ ಸುಲಭವಾಗಿ ಇದನ್ನು ನಾವು ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಕರಿಬೋದು. ಇ ಪ್ಲಸ್ ಇ ಬಂದ್ಬಿಡುತ್ತೆ ಅದು. ಆಯಿತಾ? ನೆಕ್ಸ್ಟು ವಧೋಪೇತ ಅಂತ. ವಧುಪೇತ ಅಂತ. ವಧುಪೇತ ಅಂದರೆ ಕನ್ಯೆಗೆ ಸಂಬಂಧಪಟ್ಟಂಥ ಒಂದು ಪದ ಇದು. ವಧುಪೇತ. ವಧು ಪ್ಲಸ್ ಉಪೇತ ಅಂತ. ವಧು ಪ್ಲಸ್ ಉಪೇತ. ನೋಡಿ, ಪೂರ್ವ ಪದ ವಧು ಅಂತ ಇದೆ, ಅಲ್ಲೂ ಕೂಡ ಊಕಾರ ಇದೆ. ಉಪೇತ, ಅಲ್ಲೂ ಕೂಡ ಉಕಾರ ಬಂದುಬಿಟ್ಟಿದೆ ಉಪೇತದಲ್ಲಿ. ಇನ್ನು ವಧುಪೇತ ಅಂತ ಅದನ್ನು ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಪಡ್ಕೊಂಡಾಗ ವಧುಪೇತ, ವಧು ಅಂದಾಗ ಅಲ್ಲೂ ಕೂಡ ಊಕಾರ. ಸೊ ದೀರ್ಘಸ್ವರವಾಗಿ ಬಂದಿದೆ ಅದು. ಹಾಗಾಗಿ ಇದನ್ನು ಭಾಳ ಸುಲಭವಾಗಿ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ಬೋದು. ಸುರಾಸುರ, ಮಹಾತ್ಮ, ಗಿರೀಶ ಮತ್ತು ವಧುಪೇತ ಅಂತ. ಸುರ ಪ್ಲಸ್ ಅಸುರ ಸುರಾಸುರ. ಮಹಾ ಪ್ಲಸ್ ಆತ್ಮ ಮಹಾತ್ಮ. ಗಿರಿ ಪ್ಲಸ್ ಈಶಾ ಗಿರೀಶ. ವಧು ಪ್ಲಸ್ ಉಪೇತ ವಧುಪೇತ ಅಂತ. ಭಾಳ ಎಲ್ಲವೂ ಸುಲಭವಾಗಿದೆ. ನೆಕ್ಸ್ಟು ಈಗ ಗುಣಸಂಧಿಯನ್ನು ನೋಡೋಣ ಈಗ ಇಲ್ಲಿ. ಸೊ ಯಾವ ರೀತಿಯಾಗಿದೆ ಇದರ ಒಂದು ನಿಯಮಗಳು ಅಂತ. ಪೂರ್ವ ಪದದ ಅಂತ್ಯದಲ್ಲಿ ಅಂತ, ಪೂರ್ವ ಪದದ ಕೊನೆಯಲ್ಲಿ ಆ ಕಾರ್ಯಗಳಿಗೆ ಅರ್ಥ ಮಾಡ್ಕೊಳ್ಳಿ. ಪೂರ್ವ ಪದದ ಕೊನೆಯಲ್ಲಿ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಎದುರಾದರೆ ಅಂತ, ಅಂದರೆ ಎದುರಾಗಬೇಕು. ಅವೆರಡರ ಸ್ಥಾನದಲ್ಲಿ ಎ ಕಾರವು ಉ ಕಾರ್ಯಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ಅದೇ ರೀತಿಯಾಗಿ ಋಕಾರ ಎದುರಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ಕರೀತಾರೆ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇನ್ನೊಂದ್ಸಲ ಅದನ್ನು. ಪೂರ್ವ ಪದದ ಅಂತ್ಯದಲ್ಲಿ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಉ ಕಾರ್ಯಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ಋಕಾರ ಎದುರಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಇಲ್ಲಿ ನಾವು ಗುಣಸಂಧಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಉದಾಹರಣೆಗೆ ಒಂದಷ್ಟು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಒಂದು ಗುಣಸಂಧಿಯ ವಿವರಣೆಯನ್ನು ತಿಳ್ಕೊಂಡು ನಾವು ಉದಾಹರಣೆಯನ್ನು ಈಗ ನಾವೇನು ಮಾಡಬೇಕು, ಅದನ್ನು ಮ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಮೊದಲನೇದು ಈಗ ದೇವೇಂದ್ರ ಅಂತ ಕೊಟ್ಟಿದ್ದಾರೆ, ಅದನ್ನು ಬಿಡಿಸ್ಕೊಳ್ಬೇಕು ನಿಮಗೆ. ಈಗ ದೇವ ಪ್ಲಸ್ ಇಂದ್ರ ದೇವೇಂದ್ರ. ನೋಡಿ, ದೇವ ಅಂದಾಗ ಯಾವ್ದು ಬರುತ್ತೆ ಇಲ್ಲಿ? ಅಕಾರ ಅಲ್ವಾ? ಸೊ ನೆಕ್ಸ್ಟು ದೇವೇಂದ್ರ ಅಂತ ಅಲ್ಲಿ ನೀವು ಅದನ್ನು ಬಿಡಿಸ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಏಕಾರ ಬರುತ್ತೆ. ಇಲ್ಲಿ ದೇವೇಂದ್ರ ಅಂದಾಗ ಎ ಬರುತ್ತೆ. ಅಲ್ಲಿ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಎದುರಾಗಬೇಕು ಅಂತ
ಎದುರಾದಾಗ ಅವೆರಡರ ಸ್ಥಾನದಲ್ಲಿ ಯಾವ್ದು ಬರಬೇಕು, ಏಕಾರ ಅಂತ ಬರಬೇಕು ಅಂತ ಹೇಳಿದರೆ ಗುಣಸಂಧಿಯಲ್ಲಿ. ನೋಡಿ, ದೇವ ಈ ಒಂದು ಶಬ್ದದಲ್ಲಿ ವಾ ಅಂದರೆ ಅಕಾರ ಬಂದಿದೆ, ಇಂದ್ರ ಈ ಕಾರ ಬಂದಿದೆ. ಅರ್ಥ ಆಯಿತು ನಿಮಗೆ? ಸೊ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಪರವಾಗಬೇಕು. ಎದುರಾದರೆ ಅವೆರಡರ ಸ್ಥಾನದಲ್ಲಿ ಏನು ಮಾಡಬೇಕು, ಏಕಾರ ಬರಬೇಕು. ನೋಡಿ, ಈಗ ಅಕಾರ, ನೋಡಿ ಇಲ್ಲಿ ಅಕಾರಕ್ಕೆ ಇಕಾರ ಅಂತಕ್ಕಂಥದ್ದು ಎದುರಾಗಿದೆ. ಈಗ ಇವೆರಡರ ಮಧ್ಯದಲ್ಲಿ ಯಾವ್ದು ಬರಬೇಕು, ಏಕಾರ ಬರಬೇಕು ಅಂತ ಹೇಳಿದರೆ. ಅರ್ಥ ಆಯಿತು ನಿಮಗೆ? ದೇವೇಂದ್ರ ಅಂತಂದಾಗ ದೇವೇಂದ್ರ, ವೇಂದ್ರ, ವೇ ಅಂದಾಗ ಎ ಬರುತ್ತೆ. ಸೊ ಆ ಪ್ಲಸ್ ಇ ಈಕ್ವಲ್ಸ್ ಎ ಬರುತ್ತೆ, ಅಂದರೆ ದೇವಲೋಕದ ಒಡೆಯ ಅಂತ ದೇವೇಂದ್ರ ಅಂದರೆ. ಹಾಗಾಗಿ ಇದು ಗುಣಸಂಧಿಗೆ ಉದಾಹರಣೆಯಾಗುತ್ತೆ. ಸೊ ನೆಕ್ಸ್ಟ್ ಜ್ಞಾನೇಶ್ವರ, ವಿಗ್ರಹ ವಾಕ್ಯ ಮಾಡಿ. ಜ್ಞಾನ ಅಂದಾಗ ಇಲ್ಲಿ ಅಕಾರ ಬರುತ್ತೆ, ಈಶ್ವರ ಅಂದಾಗ ಈಕಾರ ಬರುತ್ತೆ. ಇದನ್ನು ಕೂಡಿಸ್ಕೊಂಡಾಗ ಜ್ಞಾನೇಶ್ವರ, ಜ್ಞಾನೇ ಎಂದಾಗ ಏಕಾರ ಬರುತ್ತೆ. ಇದನ್ನು ಭಾಳ ಈಸಿಯಾಗಿ ಆ ಪ್ಲಸ್ ಇ ಈಕ್ವಲ್ಸ್ ಎ ಅಂತ ಹೇಳ್ಬೋದು ನಾವು. ಅಂದರೆ ಅಕಾರಕ್ಕೆ ಈಕಾರ ಎದುರಾದರೆ ಅವೆರಡರ ಮಧ್ಯದಲ್ಲಿ ಯಾವ್ದು ಬಂದಿದೆ, ಏಕಾರ ಬಂದಿದೆ. ನೋಡಿ, ಜ್ಞಾನ ಅಂದಾಗ ಅಕಾರ ಬರುತ್ತೆ, ಈಶ್ವರ ಅಂದಾಗ ಅಲ್ಲಿ ಈಕಾರ ಬಂದಿದೆ. ಅದನ್ನು ವಿಗ್ರಹ ವಾಕ್ಯ ಮಾಡಿ ಅದನ್ನು ಕೂಡಿಸ್ಕೊಂಡಾಗ ಜ್ಞಾನೇಶ್ವರ ಅಂತ ಆಗುತ್ತೆ. ಜ್ಞಾನೇ ಎಂದಾಗ ಏಕಾರ ಅಲ್ಲಿ ಬಂದಿದೆ ಅಂತ ವಿಗ್ರಹ ವಾಕ್ಯ ಮಾಡಿ ಆ ಶಬ್ದವನ್ನು ಕೂಡಿಸ್ಕೊಂಡಾಗ. ಹಾಗಾಗಿ ಸೊ ಜ್ಞಾನೇಶ್ವರ ಗುಣಸಂಧಿಗೆ ಉದಾಹರಣೆ. ಜ್ಞಾನೇಶ್ವರ ಅಂದರೆ ಜ್ಞಾನದ ಒಡೆಯ ಅಂತ, ಜ್ಞಾನವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಅಷ್ಟೇ. ಅಲ್ಲಿ ಮಹೇಶ ಭಾಳ ಈಸಿಯಾಗಿ ಹೇಳ್ಬೋದಿಲ್ಲ. ಮಹೇಶ ಅಂದರೆ ದಟ್ ಈಸ್ ಮಹಾ ಪ್ಲಸ್ ಈಶಾ, ಮಹೇಶ. ನೋಡಿ, ಇಲ್ಲಿ ಅದನ್ನು ಮಹಾ ಪೂರ್ವಪದದಲ್ಲಿ ಮಹಾ, ಹಾ ಅಂದಾಗ ದೀರ್ಘಸ್ವರ ಆ ಬರುತ್ತೆ. ಇನ್ನು ಈಶಾ ಅಲ್ಲೂ ಕೂಡ ದೀರ್ಘಸ್ವರ ಈ ಬಂದಿದೆ ಇಲ್ಲಿ, ಆಯಿತಾ? ಆ ಮತ್ತು ಈಗಳಿಗೆ ನೋಡಿ ಯಾವುದು ಪರವಾಗುತ್ತೆ ಇಲ್ಲಿ, ಮಹೇಶ ಎ ಬರಬೇಕು. ಅದಕ್ಕೆ ಆ ಮತ್ತು ಈಗಳಿಗೆ ಎ ಬಂದುಬಿಟ್ಟಿದೆ. ಸೊ ಎ ಬಂದಾಗ ಏನಾಗುತ್ತೆ, ಅದು 100% ಗುಣಸಂಧಿಗೆ ಉದಾಹರಣೆ ಆಗುತ್ತೆ. ಆ ಪ್ಲಸ್ ಇ ಈಕ್ವಲ್ಸ್ ಎ ಆಗುತ್ತೆ. ಮಹೇಶ ಅಂದರೆ ದೊಡ್ಡ ದೇವ ಅಂತಷ್ಟೇ, ಇನ್ನೇನಿಲ್ಲ ಅದು. ಸೊ ನೆಕ್ಸ್ಟು ಇದು ಬಂದುಬಿಟ್ಟು ಆ ಕಾರ್ಯಗಳಿಗೆ ಈ ಕಾರ್ಯಗಳು ಎದುರಾದರೆ ಅವೆರಡರ ಮಧ್ಯದಲ್ಲಿ ಏಕಾರ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರಿ. ಇನ್ನು ಹೂ ಕಾರ್ಯಗಳು ಎದುರಾದರೆ ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಓಕಾರ ಬರುತ್ತೆ ಅಂತ. ಈಗ ಅದು ನೋಡಬೇಕು. ಈಗ ಓಕಾರ ಬರ್ತಕ್ಕಂಥ ಗುಣಸಂಧಿಯ ಉದಾಹರಣೆಗಳು. ಅದಾದ ಮೇಲೆ ರೂಕಾರ ಬರ್ತಕ್ಕಂಥ ಗುಣಸಂಧಿಯ ಉದಾಹರಣೆಗಳು ನೋಡೋಣ ಈಗ, ಆಯಿತಾ? ಈಗ ರೂಕಾರ ಎದುರಾದರೆ ಅರ್ಕಾರಗಳು ಬರ್ತಕ್ಕಂಥ ಗುಣಸಂಧಿಯ ಉದಾಹರಣೆಗಳನ್ನು ನೆಕ್ಸ್ಟ್ ನೋಡಿ. ಇಲ್ಲಿದೆ, ಇಲ್ಲಿ ನೋಡಿ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಯಾವುದನ್ನು ಇಲ್ಲಿ ಆ ಪ್ಲಸ್ ಉ ಈಕ್ವಲ್ಸ್ ಓ ಅಂತಿದೆ. ಈಗ ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ ಅಂತಿದೆ. ಈಗ ನೋಡಿ, ಇಲ್ಲಿ ಸೂರ್ಯೋದಯವನ್ನು ಸೂರ್ಯ ಅಂದಾಗ ಇಲ್ಲಿ ಅಕಾರ ಬರುತ್ತೆ. ಇನ್ನು ಉದಯ ಇಲ್ಲಿ ಊಕಾರ ಬರುತ್ತೆ. ಯೋ ಅಂದಾಗ ಓಕಾರ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಸೂರ್ಯೋ ಅಂದಾಗ ಓಕಾರ ಬರುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ. ಈಗ ಊಕಾರಗಳಿಗೆ ಯಾವುದು ಬರಬೇಕು, ಇಲ್ಲಿ ಓಕಾರ ಬಂದರೆ ಅದು ಕೂಡ ಗುಣಸಂಧಿ ಆಗುತ್ತೆ. ಇನ್ನು ಸೂರ್ಯೋದಯ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆಯಾಗುತ್ತೆ. ಇನ್ನು ಋಕಾರಕ್ಕೆ ಅರ್ಕಾರ ಪರವಾಗೋದು ಯಾವ ಥರ ಇರುತ್ತೆ ಉದಾಹರಣೆ ಅಂತ. ಋಕಾರಕ್ಕೆ ಅರ್ಕಾರ, ಈಗ ಮಹರ್ಷಿ, ಮಹಾ ಪ್ಲಸ್ ಋಷಿ ಅಂತ. ಮಹಾ ಅಂದಾಗ ಯಾವ್ದು ಬರುತ್ತೆ, ದೀರ್ಘಸ್ವರ ಆ ಬರುತ್ತೆ. ಎರಡನೇ ಶಬ್ದ ಅಂದರೆ ವರ್ಣಮಾಲೆ ಎರಡನೇ ಶಬ್ದ, ಅದು ಸ್ವರ. ಅದು ಋಷಿ ಅಂತಿದೆ ನೋಡಿ, ಇಲ್ಲಿ ಮಹಾ ಪ್ಲಸ್ ಋಷಿಗೆ ರೂ ಬಂದಿದೆ. ಆ ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬಿಡ್ಕೊಂಡಾಗ ಏನಾಗುತ್ತೆ, ಮಹರ್ಷಿ ಆಗುತ್ತೆ. ಸೊ ಮಹರ್ಷಿ, ಮಹರ್ ಅಲ್ಲಿ ಅರ್ಕಾರ ಪರವಾಗಿದೆ ಅಂತ ಅವೆರಡರ ಮಧ್ಯದಲ್ಲಿ. ಹಾಗಾಗಿ ಅದು ಮಹರ್ಷಿ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆ ಆಗುತ್ತೆ. ನೋಡಿ, ಮೊದಲನೇದು ಬಂದ್ಬಿಟ್ಟು ಏಕಾರ ಬರಬೇಕು, ಅದಾದಮೇಲೆ ಓಕಾರ ಬರಬೇಕು, ಅದಾದಮೇಲೆ ದಟ್ ಈಸ್ ಅರ್ಕಾರ ಬರಬೇಕು. ಅಷ್ಟೇ ಸಿಂಪಲ್ಲು. ನೀವು ಯಾವುದೇ ಶಬ್ದವನ್ನು ವಿಗ್ರಹ ಮಾಡಿ ಕೂಡಿಸ್ಬರ್ಕೊಂಡಾಗ ಯಾವುದಾದ್ರು ಒಂದು ಶಬ್ದದಲ್ಲಿ ಏಕಾರ, ಓಕಾರ ಮತ್ತು ಅರ್ಕಾರ ಬಂದಿದ್ದರೆ ಅದನ್ನು ನೀವು ಭಾಳ ಈಸಿಯಾಗಿ ಗುಣಸಂಧಿ ಅಂತ ಅದನ್ನು ನೀವು ಗೆಸ್ ಮಾಡ್ಬೋದು, ಆಯಿತಾ? ಅಂದರೆ ಈ ರೀತಿಯ ಕೆಲವೊಂದು ತಂತ್ರಗಳನ್ನು ನಾವೇನು ಮಾಡಬೇಕು, ತಿಳ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ಈಗ ವೃದ್ಧಿಸಂಧಿ ನೋಡೋಣ. ಈಗ ವೃದ್ಧಿಸಂಧಿ ಏನು ಹೇಳುತ್ತೆ, ಅದರ ವ್ಯಾಕರಣದ ನಿಯಮ ಏನು ಅಂತ ಅದು ನೋಡೋಣ. ಈಗ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಆ ಕಾರ್ಯಗಳಿಗೆ ಐ ಕಾರ್ಯಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿಸಂಧಿ ಅಂತ ಕರೀತಾರೆ. ಇದೆಲ್ಲ ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಯಾವುದಾದ್ರು ಶಬ್ದವನ್ನು ವಿಗ್ರಹ ವಾಕ್ಯ ಮಾಡಿ ಅದನ್ನು ಕೂಡಿಸ್ಬರ್ದಾಗ ಅಲ್ಲಿ ಯಾವ್ಯಾವ ಶಬ್ದಗಳು ಬರಬೇಕು, ಮೊದಲನೇದು ಐಕಾರ ಬರಬೇಕು, ಇನ್ನೊಂದು ಔಕಾರ ಬರಬೇಕು ಅಲ್ವಾ? ನೀವು ಕೂಡಿಸ್ಬರ್ತಕ್ಕಂಥ ಶಬ್ದಗಳಲ್ಲಿ ಐಕಾರ ಮತ್ತು ಔಕಾರ ಎಲ್ಲಿರುತ್ತೆ 100% ಅವೆಲ್ಲವೂ ಕೂಡ ವೃದ್ಧಿಸಂಧಿಗಳಾಗಿರುತ್ತೆ ಅಥವಾ ವೃದ್ಧಿಸಂಧಿಗೆ ಉದಾಹರಣೆ ಆಗಿರುತ್ತೆ ಅಂತ ನೀವು ಭಾಳ ಸುಲಭವಾಗಿ ಅದನ್ನು ನೀವು ಗೆಸ್ ಮಾಡ್ಬೋದು. ಈಗ ನಾನು ಹೇಳ್ತೀನಿ ಒಂದು ಕಡೆಯಿಂದ. ನೋಡಿ, ಇಲ್ಲಿ ಏಕೈಕ ಬಿಡಿಸ್ಬರ್ಕೋಬೇಕು. ಇದನ್ನು ಫಸ್ಟು ನೋಡಿ, ಏಕೈಕ ಅಂತಿದೆ. ಏಕ ಪ್ಲಸ್ ಏಕೈಕ ಯಾವ ಸಂಧಿ ಇದು? ವೃದ್ಧಿಸಂಧಿ. ಏಕೈಕ ಐ ಬಂತ ಅಲ್ಲಿ ಅಷ್ಟೇ. ಯಾವುದೇ ಶಬ್ದಕ್ಕುಳ್ಳಿ ವಿಗ್ರಹ ವಾಕ್ಯ ಮಾಡೋದನ್ನು ಯಾರು ಭಾಳ ಅದ್ಭುತವಾಗಿ ಮಾಡ್ತಾರೆ, ಅದನ್ನು ಯಾವ ಒಂಚೂರು ತಪ್ಪಿಲ್ಲದೆ ಅವ್ರಿಗೆ 100% ಸಂಧಿ ಕಾರ್ಯ ಏನು ನಡೀತಾ ಇದೆ, ಯಾವ ಒಂದು ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ಭಾಳ ಈಸಿಯಾಗಿ ಗೆಸ್ ಮಾಡ್ತಾರೆ ಅವರು. ಏಕೈಕ, ಏಕ ಪ್ಲಸ್ ಏಕೈಕ, ಏಕೈಕ ಕೈ ಅಂದಾಗ ಏನು ಬರುತ್ತೆ, ಐಕಾರ ಬರುತ್ತೆ ಅಲ್ವಾ? ಸೊ ವೃದ್ಧಿಸಂಧಿಯ ರೂಲ್ ಏನು ಇಲ್ಲಿ, ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬರ್ದಾಗ ಯಾವುದಾದ್ರು ಒಂದು ಶಬ್ದದಲ್ಲಿ ಅಲ್ಲಿ ಐಕಾರ ಮತ್ತು ಔಕಾರ ಇದ್ದರೆ ಅದು 100% ವೃದ್ಧಿಸಂಧಿ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ಏಕೈಕ ಅಂದಾಗ ಐಕಾರ ಇದೆ, ಭಾಳ ಸುಲಭವಾಗಿ ಅದು ವೃದ್ಧಿಸಂಧಿಗೆ ಉದಾಹರಣೆ ಆಗುತ್ತೆ. ಸೊ ಏಕೈಕ ಅಂದ್ರೆ ಒಬ್ಬನೇ ಅಂತ, ಒಬ್ಬನೇ ವ್ಯಕ್ತಿ ಅಂತ. ನೆಕ್ಸ್ಟು
ಜನೈಕ್ಯ ನೋಡಿ, ಇವೆಲ್ಲವೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಜನ ಪ್ಲಸ್ ಐಕ್ಯ ಜನೈಕ್ಯ, ಜನೈಕ್ಯ ಅಲ್ಲೂ ಕೂಡ ಐಕಾರ ಬಂದಿದೆ. ಸೊ ಜನರೊಂದಿಗೆ ಬೆರೆತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಜನೈಕ್ಯ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಆ ಪ್ಲಸ್ ಐಕಾರ ಇದೆ. ಇನ್ನೊಂದು ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ, ಇಲ್ಲೂ ಕೂಡ ಐಕಾರ ಇದೆ. ಅಷ್ಟೈಂದಾಗ ಐಕಾರ ಬರುತ್ತೆ. ಹಾಗಾಗಿ ಭಾಳ ಸುಲಭವಾಗಿ ನಾವು ಇದನ್ನು ವೃದ್ಧಿ ಸಂಧಿ ಉದಾಹರಣೆ ಅಂತ ಕರಿತೀವಿ. ಅಷ್ಟೈಶ್ವರ್ಯ ಅಂದರೆ ಏನು? 8 ರೀತಿಯ ಸಂಪತ್ತನ್ನು ಹೊಂದಿರತಕ್ಕಂಥ ಅಥವಾ 8 ಬಗೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಸಂಪತ್ತನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಅಲ್ವಾ. ಸಿಂಪಲಾಗಿ ಹೇಳ್ಬೋದು ನೀವು ಅದನ್ನು. ಐಕಾರ ಮತ್ತು ಔಕಾರ ಇವೆರಡು ಎಲ್ಲರೂ ಬಂತು ಅಂದರೆ ಅದು ವೃದ್ಧಿ ಸಂಧಿ ಆಗುತ್ತೆ. ನೋಡಿ ಇಷ್ಟೊತ್ತು ಹೇಳಿದು ನಾನು ಏಕೈಕ, ಜನೈಕ, ಅಷ್ಟೈಶ್ವರ್ಯ ಈ 3 ಶಬ್ದಗಳಲ್ಲೂ ಸೊ ಐಕಾರ ಬಂದುಬಿಟ್ಟಿದೆ ಈಗ ವಿಗ್ರಹವಾಕ್ಯ ಮಾಡಿ ಕೂಡಿಸ್ಬಾರ್ದಾಗ. ಇನ್ನು ಔಕಾರ ಬರತಕ್ಕಂಥ ಶಬ್ದಗಳು ಯಾವುದು ಅಂತ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ, ಅದನ್ನು ಇಲ್ಲಿ ನೋಡೋಣ. ಈಗ ಅದನ್ನು ನಾನು ಇಷ್ಟೊತ್ತು ಹೇಳಿದ್ದು ಐಕಾರ ಬರತಕ್ಕಂಥ ಶಬ್ದಗಳು. ಈಗ ವೃದ್ಧಿ ಸಂಧಿಯ ಐಕಾರ ಅಂದರೆ ಔಕಾರ ಬರತಕ್ಕಂಥ ಶಬ್ದಗಳು ಯಾವುದು ಅಂತ ನೋಡಿ. ಜಲೌಗ, ಜಲೌಗ, ಜಲ ಪ್ಲಸ್ ಓಗ ಜಲೌಗ, ಜಲೌ ಲವ್ ಅಂದಾಗ ಯಾವುದು ಬರುತ್ತೆ? ಜಲೌ, ಔಕಾರ ಬರುತ್ತೆ ಅಲ್ಲಿ. ಹಾಗಾಗಿ ಭಾಳ ಈಸಿಯಾಗಿ ಇದನ್ನು ವೃದ್ಧಿ ಸಂಧಿ ಅಂತ ಹೇಳ್ಬೋದು. ನೋಡಿ ಅದು ಬಿಟ್ಟರೆ ವನೌಷಧಿ ಅಂತ ಇದೆ ಇಲ್ಲಿ, ವನ ಪ್ಲಸ್ ಔಷಧಿ ವನೌಷಧಿ, ಇಲ್ಲೂ ಕೂಡ ಔಕಾರ ಬಂದುಬಿಟ್ಟಿದೆ. ಹಾಗಾಗಿ ಭಾಳ ಈಸಿಯಾಗಿ ಇದನ್ನು ನಾವು ವನೌಷಧಿ ಅಂತ ಕರೆಯೋದು. ಆಯಿತಾ? ಭಾಳ ಸಿಂಪಲಾಗಿದೆ ಇದು, ಜಾಸ್ತಿ ತಲೆಗೆಡಿಸ್ಕೋಬೇಡಿ. ವಿಗ್ರಹ ವಾಕ್ಯ ಮಾಡಿ ನೀವು ಕೂಡಿಸ್ಬರೋದಾಗ ಯಾವ್ಯಾವ ಕಾರ್ಯಗಳು ಬರುತ್ತೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಬಿಟ್ರೆ ಭಾಳ ಸುಲಭವಾಗಿ ನೀವು ಅದನ್ನು ಗೆಸ್ ಮಾಡ್ಬೋದು. ಈ ಖಂಡಿತವಾಗಲೂ ಇಂಥ ಒಂದು ಶಬ್ದ ಇದೇ ಸಂಧಿಗೆ ಉದಾಹರಣೆ ಅಂತ. ಆಯಿತಾ? ಜಲೌಗ ಮತ್ತು ವನೌಷಧಿ. ಈಗ ಜಲೌಗ, ಜಲ ಪ್ಲಸ್ ಹೋಗ ಅಂತ ವಿಗ್ರಹ ವಾಕ್ಯ ಮಾಡ್ಕೊಳ್ಬೇಕು. ಜಲೌಗ ಆಗುತ್ತೆ, ಅಲ್ಲಿ ಔಕಾರ ಇದೆ, ಹಾಗಾಗಿ ವೃದ್ಧಿ ಸಂಧಿ. ವನೌಷಧಿ, ವನ ಪ್ಲಸ್ ಔಷಧಿ, ಅದನ್ನು ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬರ್ಕೊಂಡಾಗ ವನೌಷಧಿ ಆಗುತ್ತೆ, ಅಲ್ಲಿ ಔಕಾರ ಬಂದುಬಿಟ್ಟಿದೆ. ಹಾಗಾಗಿ ಇದು ವೃದ್ಧಿ ಸಂಧಿಗೆ ಉದಾಹರಣೆ ಆಗುತ್ತೆ. ವನೌಷಧಿ ಅಂದರೆ ಒಂದು ಕಾಡಿನಲ್ಲಿ ಸಿಗ್ತಕ್ಕಂಥ ಔಷಧಿ ಅಂತ, ಅಥವಾ ಒಂದು ಕಾಡಿನ ಔಷಧಿ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಸೊ ಎಂಟು ಸಂಧಿ ನೋಡೋಣ. ಈಗ ಇದು ಕೂಡ ಭಾಳ ಈಸಿ ಇದೆ ಎಂಟು ಸಂಧಿ. ನಾನು ಹೇಳ್ಬಿಡ್ತೀನಿ ವ್ಯಾಕರಣ ನಿಯಮವನ್ನು ಮೊದಲು. ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಇ ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದರೆ, ಸವರ್ಣವಲ್ಲದ ಸ್ವರ ಅಂದರೆ ಒಂದೇ ವರ್ಣದ ಸ್ವರಗಳು ಬರಬಾರ್ದು ಅಂತ ಅಲ್ಲಿ ಬಂದರೆ, ಎದುರಾದರೆ ಸಂಧಿಯಾಗುವಾಗ ಈ ಕಾರಗಳಿಗೆ ಯಾಕಾರವು, ಉ ಕಾರಗಳಿಗೆ ವಾಕಾರವು, ರುಕಾರಕ್ಕೆ ರ ಕಾರವು ಆದೇಶವಾಗಿ ಬಂದರೆ ಅದನ್ನು ಎಂಟು ಸಂಧಿ ಎಂದು ಕರೆಯಲಾಗಿದೆ. ಇವೆಲ್ಲ ತಲೆಗೆಡಿಸ್ಕೊಳ್ಳೋಂಗಿಲ್ಲ ನಾವು. ನೋಡಿ ಇಲ್ಲಿ ಯಕಾರ ಅಂತಕ್ಕಂಥದ್ದು ಕೊನೆಯಲ್ಲಿ ಆದೇಶವಾಗಿ ಬಂತು ಅಂದರೆ ಅಲ್ಲಿ ಯಕಾರ ಇದ್ದರೆ ಅದು ಎಂಟು ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ಅಷ್ಟೇ. ಸಿಂಪಲ್, ಇನ್ನೇನು ಜಾಸ್ತಿ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆ ಹೇಳ್ಬಿಡ್ತೀನಿ, ನಿಮಗೆ ಗೊತ್ತಾಗ್ಬಿಡ್ತೀನಿ ನಿಮಗೆ. ಆಯಿತಾ? ನೋಡಿ ಇಲ್ಲಿ ಸವರ್ಣವಲ್ಲದ ಸ್ವರಗಳು ಪರವಾದರೆ ಅಂತ ಹೇಳಿದ್ದಾರೆ. ಇಲ್ಲಿ ಸವರ್ಣವಲ್ಲದ ಸ್ವರಗಳು ಪರವಾದರೆ. ಆಯಿತಾ? ಈಗ ಸವರ್ಣವಲ್ಲದ ಸ್ವರ ಯಾವುದು? ಯಾ ಅಂತಕ್ಕಂಥದ್ದು ಸವರ್ಣವಲ್ಲದ ಸ್ವರ ಅದು. ಆಯಿತಾ? ಈಗ ನೋಡಿ, ಈಗ ಅತ್ಯವಸಾರ, ಇದನ್ನು ಫಸ್ಟ್ ಬಿಡಿಸ್ಕೊಳ್ಳಿ. ಈಗ ಅತ್ಯವಸಾರ ಅಂತ ಕೊಟ್ಟಿದ್ದಾರೆ. ಅತಿ ಪ್ಲಸ್ ಅವಸರ, ಅತ್ಯವಸಾರ. ಇಲ್ಲಿ ಅತ್ಯವಸಾರ ಅನ್ನೋ ವರ್ಡಲ್ಲಿ ಯಾ ಅಲ್ಲೇನಿದೆ? ಯಾವ ಶಬ್ದ, ಯಾವ ಸೌಂಡ್ ಬರುತ್ತೆ ಅಲ್ಲಿ? ಆ ಯಾ ಇದೆ ಅಂದರೆ 100% ಅದು ಎಂಟು ಸಂಧಿಗೆ ಉದಾಹರಣೆ ಆಗುತ್ತೆ. ಈ ಪ್ಲಸ್ ಯಾ ಆಗುತ್ತೆ. ಆಯಿತಾ? ಅಷ್ಟೇ. ಜಾತ್ಯತೀತ ನೋಡಿ, ಇಲ್ಲಿ ಜಾತ್ಯತೀತ ಅದನ್ನು ವಿಗ್ರಹ ವಾಕ್ಯ ಮಾಡಿ ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಅದರ ಒಳಗಡೆ ಯಾವ ಶಬ್ದ ಕೇಳುತ್ತೆ ನಮಗೆ? ಯಾ ಬರುತ್ತೆ. ಹಾಗಾಗಿ ಅದು ಎಂಟು ಸಂಧಿ. ಅದೇ ಥರ ಕೋಟ್ಯಾಧೀಶ್ವರ, ಕೋಟಿ ಪ್ಲಸ್ ಅದೀಶ್ವರ, ಕೋಟಿ ಪ್ಲಸ್ ಅದೀಶ್ವರ. ನೋಡಿ ಇಲ್ಲಿ ನಾವು ವಿಗ್ರಹ ವಾಕ್ಯ ಮಾಡ್ಕೋಬೇಕಾದ್ರೆ ಎಂಟು ಸಂಧಿಯ ಯಕಾರ ನಮಗೆ ಗೊತ್ತಾಗಲ್ಲ. ಆ ವಿಗ್ರಹ ವಾಕ್ಯ ಮಾಡಿದಂಥ ಶಬ್ದವನ್ನು ಕೂಡಿಸ್ಬರ್ಕೊಂಡಾಗ ಅಷ್ಟೇ ನಮಗೆ ಯಕಾರ ಬಂದಿರೋದು ನಮ್ಗೆ ಗೋಚರ ಆಗುತ್ತೆ. ಹಾಗಾಗಿ ವಿಗ್ರಹ ವಾಕ್ಯದಲ್ಲಿ ನಾವು ಅದನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಇದು ಎಂಟು ಸಂಧಿಗೆ ಇರತಕ್ಕಂಥ ಕಾರಕ ಅಂತ. ಅದು ಕೂಡಿಸ್ಬರ್ದಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಈಗ ಅತ್ಯವಸಾರ, ಅತಿ ಪ್ಲಸ್ ಅವಸರ, ಅತ್ಯವಸಾರ. ಅಂದರೆ ಯಕಾರ ಬರುತ್ತೆ ಒಳಗಡೆ, ಹಾಗಾಗಿ ಎಂಟು ಸಂಧಿ ಅದು. ಜಾತ್ಯತೀತ, ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಅಲ್ಲಿ ಅಂದಾಗ ಯಾಕಾರ ಬರುತ್ತೆ, ಅದು ಜಾತ್ಯತೀತ ಅಂದರೆ ಅದು ಎಂಟು ಸಂಧಿ ಆಗುತ್ತೆ. ಅದೇ ಥರ ಕೋಟ್ಯಾಧೀಶ್ವರ, ಯಾವುದೇ ಶಬ್ದಗಳ ಕೆಳಗಡೆ ಯಕಾರದ ಒತ್ತಿದ್ರೆ ಭಾಳ ಈಸಿಯಾಗಿ ಸಮ್ವೇರ್ ನಾವು ಅದು ಎಂಟು ಸಂಧಿಗೆ ಉದಾಹರಣೆ ಅಂತ ಭಾಳ ಸುಲಭವಾಗಿ ಹೇಳ್ಬೋದು. ಬಟ್ ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬರ್ಕೊಂಡಾಗ ನಮ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಬಿಡುತ್ತೆ ಅದು. ಆಯಿತಾ? ನೆಕ್ಸ್ಟು ಕೋಟ್ಯಾಧೀಶ್ವರ, ಕೋಟಿ ಪ್ಲಸ್ ಅದೀಶ್ವರ, ಕೋಟ್ಯಾಧೀಶ್ವರ. ಕೋಟ್ಯ ಅಂದಾಗ ಯಕಾರ ಬರುತ್ತೆ, ಹಾಗಾಗಿ ಅದು ಭಾಳ ಸುಲಭವಾಗಿ ಎಂಟು ಸಂಧಿ ಅಂತ ಹೇಳ್ಬೋದು. ಕೊನೆಯದು ಕೋಟ್ಯಾನುಕೋಟಿ, ಕೋಟಿ ಪ್ಲಸ್ ಅನುಕೋಟಿ. ನೋಡಿ ಹಿಂಗೆ ಕೇಳ್ಬೋದು ನಿಮಗೆ. ನೋಡಿ ಎಷ್ಟೆಷ್ಟು ವಿಚಾರಗಳು ಗೊತ್ತಾಗುತ್ತೆ ಅಂದರೆ, ಒಂದು ಪ್ರತಿಯೊಂದು ಶಬ್ದಗಳ ವಿಗ್ರಹ ವಾಕ್ಯ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ, ವಿಗ್ರಹ ವಾಕ್ಯ ಮಾಡಿದಂಥ ಶಬ್ದಗಳನ್ನು ಕೂಡಿಸಿ ಬರೆಯೋದು ಹೇಗೆ ಅಂತ ಗೊತ್ತಾಗುತ್ತೆ, ಕೂಡಿಸಿ ಬರೆದಂಥ ಶಬ್ದಗಳನ್ನು ಯಾವ ಸಂಧಿಯ ಒಂದು ನಿಯಮಕ್ಕೆ ಬರುತ್ತೆ ಅಂತ ಹೇಳಿಕೆ ಗೊತ್ತಾಗುತ್ತೆ. ನೋಡಿ ಒಂದೇ ಒಂದು ಎಕ್ಸಾಂಪಲಲ್ಲಿ ಹಲವಾರು ವಿಷಯಗಳು ಗೊತ್ತಾಗ್ಬಿಡುತ್ತೆ ನಮಗೆ. ಅದಕ್ಕೆ ಹೇಳೋದು ಕನ್ನಡ ಭಾಷೆಯ ಒಂದು ವ್ಯಾಕರಣ ಭಾಳ ಸುಂದರವಾದಂಥ ವ್ಯಾಕರಣದ ಅಂಶವನ್ನು ಹೊಂದಿರುತ್ತೆ ಅಂತ ನಾವು ಅದನ್ನು ಹೇಳುವಂಥದ್ದು. ಆಯಿತಾ? ಕೋಟ್ಯಾನುಕೋಟಿ, ಕೋಟಿ ಪ್ಲಸ್ ಅನುಕೋಟಿ, ಕೋಟ್ಯಾನುಕೋಟಿ. ಇಲ್ಲೂ ಕೂಡ ಯಕಾರ ಬಂದಿದೆ. ಎಲ್ಲಿ ಗೊತ್ತಾಗುತ್ತೆ ಯಕಾರ ಬಂದಿದೆ?
ಕೋಟ್ಯಾನು ಕೋಟಿ, ಕೋಟ್ಯಾನು ಟ್ಯಾ ಇದೆಯಲ್ಲ ಅಲ್ಲಿ ಯಾ ಸೌಂಡ್ ಕೇಳುತ್ತೆ ನಮಗೆ, ಆಯಿತಾ. ಹಾಗಾಗಿ ಅದು ಯಕಾರಾಗಮ ಸಂಧಿ ಆಗುತ್ತೆ. ಸೊ ಅದೇ ಥರ ಇದು ಮೊದಲನೇದು, ಒಂದು ಯಕಾರ ಬಂದರೆ ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಕೊಂಡು ಬರೆದಾಗ ಯಕಾರ ಬಂದರೆ ಅದು ಎಂಟು ಸಂಧಿ ಆಗುತ್ತೆ. ಅದೇ ಥರ ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಕೊಂಡು ಬರೆದಾಗ ಅದು ವಕಾರಾಗಮ ಬಂದರೆ ಅದು ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ ಎಂಟು ಸಂಧಿ ಆಗುತ್ತೆ. ಅದಕ್ಕೂ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ಇಲ್ಲಿ ನೋಡಿ. ಈಗ ಮನ್ವಂತರ ಅಂತ ಹೇಳಿದ್ದಾರೆ. ಈಗ ನೋಡಿ ಇಲ್ಲೂ ಅಷ್ಟೇ ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ, ಮನ್ವ ವಕಾರ ಇಲ್ಲಿ ಗೊತ್ತಾಗುತ್ತೆ ನಮಗೆ ಮನ್ವಂತರ. ಇಲ್ಲಿ ಏನೋ ವಕಾರ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಅದನ್ನು ವಕಾರಾಗಮ ಸಂಧಿ ಏನ್ಬಿಡಿ, ಇಲ್ಲಿ ನಾಗೆ ವಾವತ್ತಿರುತ್ತೆ ಮನ್ವಂತರ, ಅಲ್ಲಿ ಗೊತ್ತಾಗಬೇಕು ನಿಮಗೆ. ಮನ್ವಂತರ ಅಂತಂದಾಗ ನೋಡಿ ಉ ಪ್ಲಸ್ ಆ ಮನು, ಇಲ್ಲಿ ಉಕಾರಕ್ಕೆ ಅಕಾರ ಬಂದಾಗ ಏನಾಗುತ್ತೆ ಅದನ್ನು ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಕೊಂಡು ಬಂದಾಗ ವಕಾರ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ. ಹಾಗಾಗಿ ನಾವು ಈಸಿಯಾಗಿ ಇದನ್ನು ವೃದ್ಧಿ ಸಂಧಿಗೆ ಉದಾಹರಣೆ ಅಂತ ಎಂಟು ಸಂಧಿಗೆ ಉದಾಹರಣೆ ಅಂತ ನಾವು ಭಾಳ ಸುಲಭವಾಗಿ ಹೇಳ್ಬೋದು. ಮನ್ವಂತರ, ಮನು ಪ್ಲಸ್ ಅಂತರ ವಿಗ್ರಹ ವಾಕ್ಯ ನೋಡಿ ಎಷ್ಟು ಅದ್ಭುತವಾಗಿದೆ. ಮನು ಪ್ಲಸ್ ಅಂತರ ಮನ್ವಂತರ. ಮನ್ವಾ ವಾ ಅಂದಾಗ ಯಾವ್ದು ಬರುತ್ತೆ ಶಬ್ದ, ಅಲ್ಲಿ ವಾ ಬರುತ್ತೆ. ಹಾಗಾಗಿ ಇದು ಎಂಟು ಸಂಧಿ. ಸೊ ಅದೇ ರೀತಿಯಲ್ಲಿ ಪಿತ್ರಾರ್ಜಿತ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ಪಿತ್ರಾರ್ಜಿತ ನೋಡಿ ರಕಾರ ಬಂದ್ಬಿಟ್ಟಿದೆ ಇಲ್ಲಿ ಭಾಳ. ಈಗ ರಕಾರ ಬಂದರೂ ಕೂಡ ಏನಾಗುತ್ತೆ ಅದು ಎಂಟು ಸಂಧಿಗೆ ಉದಾಹರಣೆ ಆಗುತ್ತೆ. ಪಿತ್ರಾರ್ಜಿತ ಎಲ್ಲಿ ಗೊತ್ತಾಗುತ್ತೆ ನಮಗೆ, ರು ಪ್ಲಸ್ ಆ ರಾ ಬರುತ್ತೆ. ಪಿತ್ರಾರ್ಜಿತ ಅಂದಾಗ ಅಲ್ಲಿ ರಾ ಅಂತಕ್ಕಂಥ ಶಬ್ದದ ಒಂದು ಆ ಸೌಂಡು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಭಾಳ ಈಸಿಯಾಗಿ ನಾವು ಎಂಟು ಸಂಧಿಗೆ ಉದಾಹರಣೆ ಅಂತ ಕರೆಯೋದು. ಮೊದಲನೇದು ಭಾಳ ಈಸಿಯಾಗಿ ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬರ್ದಾಗ ಸೊ ಯಾ ಅಂತಕ್ಕಂಥದ್ದು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲವೂ ಕೂಡ, ಈಗ ಕೋಟ್ಯಾನು ಕೋಟಿ, ಕೋಟ್ಯಾಧೀಶ್ವರ ಇವೆಲ್ಲವೂ ಕೂಡ ಎಂಟು ಸಂಧಿಗೆ ಉದಾಹರಣೆ ಆಗುತ್ತೆ. ನೋಡಿ ಇಲ್ಲಿ ಹೇಳಿದ್ನಲ್ಲ ಅವಾಗಲೇ ನಾನು ಒಂದು ಕಡೆಯಿಂದ ನೋಡಿ. ಅತ್ಯಾವಸಾರ, ಅತ್ಯ ಅಲ್ಲಿ ಯಾ ಇದೆ ಎಂಟು ಸಂಧಿ ಅಂತ ಗೊತ್ತಾಗ್ಬಿಡುತ್ತೆ. ಜಾತ್ಯತೀತ, ಜಾತ್ಯ ಅಲ್ಲೂ ಕೂಡ ಯಾ ಬರುತ್ತೆ ಸೌಂಡು, ಅದು ಎಂಟು ಸಂಧಿ ಅಂತ ಗೊತ್ತಾಗುತ್ತೆ. ಕೋಟ್ಯಾಧೀಶ್ವರ ಟ್ಯಾ ಅಲ್ಲಿ ಯಾ ಬರುತ್ತೆ ಎಂಟು ಸಂಧಿ. ಕೋಟ್ಯಾನು ಕೋಟಿ ಟ್ಯಾ ಅಲ್ಲಿ ಯಾ ಬರುತ್ತೆ ಎಂಟು ಸಂಧಿ. ಇದು ಮೊದಲನೇ ನಿಯಮ. ಸೊ ಇನ್ನೊಂದು ವಕಾರ ಬರ್ತಕ್ಕಂಥ ಮತ್ತೊಂದು ಎಂಟು ಸಂಧಿಯ ಉದಾಹರಣೆಗಳು, ದಟ್ ಈಸ್ ಮನ್ವಂತರ. ಈಗ ಮನು ಪ್ಲಸ್ ಅಂತರ ಮನ್ವಂತರ, ಮನ್ವಾ ಅಲ್ಲಿ ವಕಾರ ಇದೆ, ಆಯಿತಾ. ನೆಕ್ಸ್ಟು ಪಿತ್ರಾರ್ಜಿತ, ರಕಾರಕ್ಕೂ ಕೂಡ ವಕಾರಾಗಮ ಸಂಧಿ ಬರುತ್ತೆ. ರಕಾರ ಬಂದರೂ ಕೂಡ ಅದು ಎಂಟು ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ನಾವು ಭಾಳ ಸುಲಭವಾಗಿ ಹೇಳ್ಬೋದು. ಈಗ ಪಿತ್ರಾರ್ಜಿತ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ಪಿತ್ರ ತ್ರ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಮಗೆ ರಾ ಸೌಂಡ್ ಬರುತ್ತೆ. ಹಾಗಾಗಿ ಅದನ್ನು ಭಾಳ ಸುಲಭವಾಗಿ ನಾವು ಎಂಟು ಸಂಧಿ ಅಂತ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟು ವ್ಯಂಜನ ಸಂಧಿಗಳು, ಜಸ್ತ್ವ ಸಂಧಿ ಅಂತ ಇದೆ ಇಲ್ಲಿ. ಜಸ್ತ್ವ ಸಂಧಿ ಇದು ಕೂಡ ಭಾಳ ಈಸಿ. ಎಷ್ಟು ಈಸಿ ಅಂದರೆ ನಿಮಗೆ ಅರ್ಥ ಮಾಡ್ಕೊಟ್ಬಿಟ್ರೆ ಎಲ್ಲೂ ಕೂಡ ಗೊಂದಲ ಆಗಲ್ಲ ನಿಮಗೆ. ಅದು ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಉಳಿದ ಯಾವುದೇ ಅಕ್ಷರ ಎದುರಾದರೆ ಸಂಧಿಯಾಗುವಾಗ ಗ ಜ ಡ ದ ಬಾಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ವ ಸಂಧಿ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಬ್ಲ್ಯಾಕಲ್ಲಿ ಕೆಲವೊಂದು ಶಬ್ದಗಳು ಕಾಣ್ತಾ ಇಲ್ಲ, ಬಟ್ ನಾನು ನಿಮಗೆ ಉದಾಹರಣೆಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಈಗ ವಾಗ್ದೇವಿ, ವಾಗ್ ಪ್ಲಸ್ ದೇವಿ ವಾಗ್ದೇವಿ. ಸೊ ವಾಗ್ದೇವಿ ಇಲ್ಲಿ ಕಕಾರಕ್ಕೆ ಗಕಾರ ಬಂದ್ಬಿಡಿದೆ ಈಗ, ಆಯಿತಾ. ನೆಕ್ಸ್ಟು ದಿಗಂತ, ದಿಕ್ ಪ್ಲಸ್ ಅಂತ ದಿಗಂತ, ಇಲ್ಲಿ ಕಕಾರಕ್ಕೆ ಗಕಾರ ಬಂದಿದೆ. ಅಜಂತ, ಅಜ್ ಪ್ಲಸ್ ಅಂತ ಅಜಂತ, ಚಕಾರಕ್ಕೆ ಜಕಾರ. ಷಡಾನನ, ಷಟ್ ಪ್ಲಸ್ ಆನನ ಷಡಾನನ, ಟಕಾರಕ್ಕೆ ಡಕಾರ. ಚಿದಾನಂದ, ಚಿತ್ ಪ್ಲಸ್ ಆನಂದ ಚಿದಾನಂದ, ತಕಾರಕ್ಕೆ ದಕಾರ. ಅಬ್ದಿ, ಅಪ್ ಪ್ಲಸ್ ದಿ ಅಬ್ದಿ. ನೋಡಿ ಅಬ್ದಿ ಭಾಳ ಇದನ್ನು ಬಿಡಿಸ್ಬರಬೇಕಾದ್ರೆ ತುಂಬ ಜನ ತಪ್ಪಾಗಿ ವಿಗ್ರಹ ವಾಕ್ಯ ಮಾಡ್ಬಿಡ್ತಾರೆ. ಇದನ್ನು ಆಯ್ಕೆಗಳಲ್ಲಿ ಕೊಟ್ಟಾಗಲೂ ಕೂಡ ಯಾವುದೋ ತಪ್ಪಾದ ಆಯ್ಕೆಯನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಅವಕಾಶಗಳು ಎದುರಾಗ್ಬೋದು. ಅಬ್ದಿ, ಅಪ್ ಪ್ಲಸ್ ದಿ ಅಂತ ಬರೀಬೇಕು. ಅಪ್ ಪ್ಲಸ್ ದಿ ಅಂತ ಬರೆದ್ರೆ ಅದು ಅಬ್ದಿ ಆಗುತ್ತೆ. ಸೊ ಪಕಾರಕ್ಕೆ ಬಕಾರ ಇಲ್ಲಿ ಬರ್ತಕ್ಕಂಥದ್ದು ಅಂತ. ಸೊ ಇಲ್ಲಿ ಕೆಲವೊಂದು ಶಬ್ದಗಳು ನೀಟಾಗಿ ಕಾಣ್ತಾ ಇಲ್ಲ ಇಲ್ಲಿ. ಕ ಚ ಟ ತ ಪ ವ್ಯಂಜನಗಳಿಗೆ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬರೋದಷ್ಟೇ. ಅದನ್ನು ಇಲ್ಲಿ ಜಸ್ವ ಸಂಧಿ ಅಂತ ಕರೆಯೋದು ನಿಮಗೆ, ಆಯಿತಾ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ, ದಟ್ ಈಸ್ ಅಂತ್ಯದಲ್ಲಿರ್ತಕ್ಕಂಥ ವ್ಯಂಜನಗಳಿಗೆ ಅದೇ ಸಾಲಿನ ವ್ಯಂಜನಗಳು ಬರೋದು. ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ವ್ಯಂಜನಗಳಿಗೆ ಅದೇ ಸಾಲಿನ ವ್ಯಂಜನಗಳು ಬರೋದು. ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ವಾಗ್ದೇವಿ, ಇದನ್ನು ಬಿಡಿಸ್ಕೊಂಡಾಗ ಏನಾಗುತ್ತೆ ವಾಗ್ ಪ್ಲಸ್ ದೇವಿ. ಇಲ್ಲಿ ಪೂರ್ವಪದದಲ್ಲಿ ಯಾವ್ದು ಬಂದಿದೆ, ಇಲ್ಲಿ ಕಾ ಬಂದುಬಿಟ್ಟಿದೆ ಅಲ್ವಾ. ಸೊ ನೆಕ್ಸ್ಟು ವಾಗ್ದೇವಿ, ವಾಗ್ದೇವಿ ಅಂದಾಗ ಯಾವ ಶಬ್ದ ಬಂದುಬಿಟ್ಟಿದೆ, ಅಲ್ಲಿ ಗಾ ಬಂದುಬಿಟ್ಟಿದೆ. ಕಕ್ಕ ಗಗ್ಗ ನ್ಯಾ, ಅಲ್ಲಿ ಅರ್ಥ ಆಯಿತು ನಿಮಗೆ. ಅದೇ ವ್ಯಂಜನದ ಸಾಲಲ್ಲಿ ಬರ್ತಕ್ಕಂಥ ಮತ್ತೊಂದು ವ್ಯಂಜನ ಪರವಾಗುತ್ತೆ ಅದು. ಹಾಗಾಗಿ ಅದನ್ನು ನಾವಿಲ್ಲಿ ಭಾಳ ಸುಲಭವಾಗಿ ಜಸ್ವ ಸಂಧಿ ಅಂತ ಕರೆಯೋದಿಲ್ಲಿ, ಜಸ್ವ ಸಂಧಿ. ಇನ್ನು ದಿಗಂತ ನೋಡಿ, ಇಲ್ಲಿ ದಿಕ್ ಪ್ಲಸ್ ಅಂತ, ದಿಕ್ಕಲ್ಲಿ ಪೂರ್ವಪದ ಕೊನೆಯ ಶಬ್ದ ಕಾಯಿದೆ, ಅದನ್ನು ವಿಗ್ರಹ ವಾಕ್ಯವಾಗಿ ಕೂಡಿಸ್ಬರ್ಕೊಂಡಾಗ ದಿಗಂತ ಇಲ್ಲಿ ಗಾ ಬಂದುಬಿಟ್ಟಿದೆ. ಸೊ ಕಾಗೆ ಅದೇ ವ್ಯಂಜನದ ಸಾಲಿನ ಮತ್ತೊಂದು ವ್ಯಂಜನ ಅಲ್ಲಿ ರಿಪೀಟ್ ಆಗಿರುವಂಥದ್ದು. ಸೊ ಅಂಥ ಒಂದು ಶಬ್ದಗಳಲ್ಲಿ ಈ ಥರ ಅದೇ ಸಾಲಲ್ಲಿ ಬಂದರೆ ವ್ಯಂಜನಗಳು, ಅದನ್ನು ಭಾಳ ಸುಲಭವಾಗಿ ನಾವು ಜಸ್ವ ಸಂಧಿ ಅಂತ ಕರೆಯೋದು. ಅರ್ಥ ಮಾಡ್ಕೊಳ್ಳಿ ಇದನ್ನು, ಆಯಿತಾ. ನೆಕ್ಸ್ಟು ಅಚ್ ಪ್ಲಸ್ ಅಂತ ಅಜಂತ. ನೋಡಿ ಇಲ್ಲಿ ಅಚ್ ಅಂದಾಗ ಚಾ ಬಂದುಬಿಟ್ಟಿದೆ. ಈಗ
ಚ ಚ ಜ ಜ ನ್ಯ ಜ ಅಜಂತ, ಅಚ್ ಪ್ಲಸ್ ಅಂತ ಅಜಂತ. ಅದೇ ವ್ಯಂಜನದ ಸಾಲಿನ ಮತ್ತೊಂದು ವ್ಯಂಜನ ಇಲ್ಲಿ ಬಂದಿರುವಂಥದ್ದು ವಿಗ್ರಹ ವಾಕ್ಯ ಮಾಡಿ ಆ ಶಬ್ದವನ್ನು ಕೂಡಿಸಿ ಬರ್ಕೊಂಡಾಗ, ಆಯಿತಾ. ಸೊ ಹಾಗಾಗಿ ನಾವು ಷಡಾನನ ನೆಕ್ಸ್ಟು ಷಟ್ ಪ್ಲಸ್ ಆನನ ಷಡಾನನ. ನೋಡಿ ಷಟ್ ಅಂದಾಗ ಟಾ ಬಂದುಬಿಟ್ಟಿದೆ, ಟಾ ಟ ಡ ಡ ನ. ಈಗ ಷಟ್ ಪ್ಲಸ್ ಆನನ ಷಡಾನನ. ಈಗ ಟಾ ಟ ಡ ಅದೇ ವ್ಯಂಜನದ ಮೂರನೇ ಶಬ್ದ, ಆಯಿತಾ. ನೋಡಿ ಯಾವುದಾದ್ರು ಒಂದು ವ್ಯಂಜನ ಈಗ ಕಾ ಅಂತಕ್ಕಂಥ ಒಂದು ವ್ಯಂಜನ ಯಾವುದಾದ್ರು ಶಬ್ದದಲ್ಲಿ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ವಾಗ್ದೇವಿ, ವಾಕ್ ಪ್ಲಸ್ ದೇವಿಯಲ್ಲಿ ಕಾ ಬಂದುಬಿಡಿದೆ ಅಂದ್ಕೊಳ್ಳಿ. ಈಗ ಅದೇ ವ್ಯಂಜನದ ಮೂರನೇ ಶಬ್ದ ಬರಬೇಕು ವಿಗ್ರಹ ವಾಕ್ಯದಲ್ಲಿ, ಅಥವಾ ವಿಗ್ರಹ ವಾಕ್ಯವನ್ನು ಕೂಡಿಸಿ ಬರ್ಕೊಂಡಾಗ ನೀವು ಅದೇ ವ್ಯಂಜನದ ಮೂರನೇ ಶಬ್ದ. ಈಗ ನೀವು ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೊಬಿಡಿ. ಈಗ ವಾಗ್ದೇವಿ ಅಲ್ವಾ, ವಾಕ್ ಪ್ಲಸ್ ದೇವಿ, ಇಲ್ಲಿ ಕಾ ಬಂದುಬಿಟ್ಟಿದೆ. ಇಲ್ಲಿ ವಾಗ್ದೇವಿ ಅಂದಾಗ ಕ ಕ ಗ ಮೂರನೇ ವ್ಯಂಜನ ಮತ್ತು ಪುನರಾವರ್ತನೆ ಆಗುವಂಥದ್ದು ಅದೇ ಒಂದು ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬಿಡ್ಕೊಂಡಾಗ. ಅದೇ ಥರ ದಿಗಂತದಲ್ಲಿ ದಿಕ್ ಪ್ಲಸ್ ಅಂತ ದಿಗಂತ, ಕ ಕ ಗ ಬಂದುಬಿಟ್ಟಿದೆ ಮೂರನೇದು. ನೆಕ್ಸ್ಟು ಅಜಂತ, ಅಚ್ ಪ್ಲಸ್ ಅಂತ. ಅಚ್ ಅಂತಕ್ಕಂಥ ವರ್ಡಲ್ಲಿ ಚಾ ಇದೆಯಲ್ಲ, ಅದು ಪೂರ್ವ ಪದದ ಅಂತ್ಯಪದ, ಅದು ಕಡೆಯ ಪದ. ಅದು ಚಾಗೆ ಯಾವ್ದು ಬರಬೇಕು, ಚ ಚ ಜ ಬರಬೇಕು. ಅಜಂತ ಜ ಬಂದಿದೆ ನೋಡಿ ಇಲ್ಲಿ ಅಜಂತದಲ್ಲಿ. ಇನ್ನು ಅದೇ ರೀತಿಯಾಗಿ ಷಡಾನನ, ಷಟ್ ಪ್ಲಸ್ ಆನನ ಷಡಾನನ ಅಂತ ಬರುತ್ತೆ. ಈ ಟಕಾರಕ್ಕೆ ಡಕಾರ ಬಂದಿರುವಂಥದ್ದು ಟ ಟ ಡ. ನೋಡಿ ಅದೇ ವ್ಯಂಜನದ ಮೂರನೇ ವ್ಯಂಜನ, ಅದೇ ಶಾಲೆನ ಮೂರನೇ ವ್ಯಂಜನ ಕೂಡಿಸಿ ಬರ್ಕೊಂಡಾಗ ಬಂದಿರುವಂಥದ್ದು. ಸೊ ನೆಕ್ಸ್ಟು ಚಿದಾನಂದ, ಚಿತ್ ಪ್ಲಸ್ ಆನಂದ ಚಿದಾನಂದ. ತಕಾರಕ್ಕೆ ತ ತ ದ ಅಂದರೆ ಮೂರನೇ ವ್ಯಂಜನ. ಯಾವುದೇ ಶಬ್ದ ತಗೊಳ್ಳಿ, ಮೊದಲ ವ್ಯಂಜನದ ಮೊದಲನೇ ಪದ ಏನಿದೆ ಅದು, ಆ ಪದ ಪೂರ್ವ ಪದದ ಅಂತ್ಯದಲ್ಲಿದ್ದರೆ, ಅದೇ ವ್ಯಂಜನದ ಮೂರನೇ ಶಬ್ದ ಬಂದಿದ್ದರೆ ವಿಗ್ರಹ ವಾಕ್ಯ ಮಾಡಿ ಕೂಡಿಸ್ಬಿಟ್ಕೊಂಡಾಗ ಅದನ್ನು ಭಾಳ ಸುಲಭವಾಗಿ ನಾವು ಜಸ್ವ ಸಂಧಿ ಅಂತ ಇಲ್ಲಿ ಹೇಳಲಿಕ್ಕೆ ನಮಗೆ ಐ ಥಿಂಕ್ ಗೊತ್ತಾಗ್ಬಿಡ್ತದೆ ನಮಗೆ, ಇದೇ ಸಂಧಿಗೆ ಉದಾಹರಣೆ ಅಂತ, ಆಯಿತಾ. ಸೊ ನೆಕ್ಸ್ಟು ಅಬ್ದಿ, ಅಪ್ ಪ್ಲಸ್ ದಿ ಅಬ್ದಿ ಅಂದರೆ ಅಬ್ದಿ ಅಂದರೆ ಸಮುದ್ರ ಅಂತ ಅರ್ಥ. ನೋಡಿ ನಿಮಗೆ ಸಮಾನಾರ್ಥಕ ಪದಗಳಿಗೂ ಗೊತ್ತಾಗ್ಬಿಟ್ಟಿದ್ದೀನಿ. ಅಬ್ ಅಂದರೆ ಅಬ್ದಿ ಅಂದರೆ ಸಮುದ್ರ ಅಂತ. ಚಿದಾನಂದ ಮನಸ್ಸಿನ ಆನಂದ. ಷಡಾನನ ಅಂದರೆ ಆರುಮುಖ. ಅಜಂತ ಅಂದರೆ ಸ್ವರದಿಂದ ಅಂತ್ಯಗೊಂಡಿದ್ದು ಅಂತ, ಅಂದರೆ ಗುಣಿತಾಕ್ಷರ ಅಂತ ಆಗುತ್ತೆ ಅದು. ದಿಗಂತ ಅಂದರೆ ದಿಕ್ಕಿನ ಕಡೆಗೆ. ವಾಗ್ದೇವಿ ಅಂದರೆ ಸರಸ್ವತಿ ಅಂತ. ಅಪ್ ಪ್ಲಸ್ ದಿ ಯಾವ್ದು ಬರಬೇಕು, ಪ ಪ ಬ. ಪ ಅನ್ನೋದು ಮೊದಲನೇ ವ್ಯಂಜನ, ಅದು ಮೂರನೇ ವ್ಯಂಜನ ಅದೇ ಸಲಂದು ಯಾವುದಪ್ಪ ಅಂದರೆ ಪ ಪ ಭ. ಮೂರನೇದು ಬರುತ್ತಲ್ಲ ಅದು ಬಾ ಆಗುತ್ತೆ. ಹಾಗಾಗಿ ಚಿದಾನಂದದಲ್ಲಿ ದಾ ಬಂದುಬಿಡಿದೆ. ಭಾಳ ಸುಲಭವಾಗಿ ನಾವು ಅದನ್ನು ಜಸ್ವಸಂಧಿ ಅಂತ ಹೇಳ್ಬೋದು. ನೆಕ್ಸ್ಟು ಚುತ್ವಸಂಧಿ. ಇದು ಕೂಡ ಭಾಳ ವ್ಯಾಕರಣದ ನಿಯಮ, ಭಾಳ ಸುಲಭವಾಗಿದೆ ಇದು. ಸೊ ಅದು ಹೇಳ್ಬಿಡ್ತೀನಿ ನಿಮಗೆ ಇದರ ಒಂದು ವ್ಯಾಕರಣ ನಿಯಮವನ್ನು. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಸಾಕಾರ ಇಲ್ಲವೇ ತಾ ವರ್ಗಾಕ್ಷರಗಳಿಗೆ ಶಾಕಾರ ಇಲ್ಲವೇ ಚ ವರ್ಗಾಕ್ಷರಗಳು ಎದುರಾದರೆ ಸಂಧಿಯಾಗುವಾಗ ಸಾಕಾರಕ್ಕೆ ಶಾಕಾರವು, ತಾ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಚುತ್ವ ಸಂಧಿ ಅಂತ ಕರೀತಾರೆ. ಇವೆಲ್ಲ ನಿಮಗೆ ವಿವರಣೆ ಹೇಳಲಿಕ್ಕೆ ಹೋದರೆ ನಿಮಗೆ ಅಲ್ಲಿ ಗೊಂದಲ ಆಗ್ಬೋದು. ಉದಾಹರಣೆ ಇಟ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಹೋದರೆ ಭಾಳ ನಿಮಗೆ ಸುಲಭ ಆಗುತ್ತೆ ಅಂತ ಅನಿಸುತ್ತೆ ನನಗೆ, ಆಯಿತಾ. ಮೊದಲನೇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪಯಶಯನ ಅಂತ ಇದೆ. ಇಲ್ಲಿ ಪಯಶಯನ, ಪಯಸ್ ಪ್ಲಸ್ ಶಯನ ಅಂತಿದೆ. ಇಲ್ಲಿ ಪಯಶಯನ. ಸಕಾರಕ್ಕೆ ಶಕಾರ ಅಂತಕ್ಕಂಥ ಇಲ್ಲಿ ಶಬ್ದಗಳು ಬರಬೇಕು. ಫಸ್ಟು ಶಕಾರಕ್ಕೆ ಶಕಾರ ಅಂತಕ್ಕಂಥ ಶಬ್ದ. ಶರಶ್ಚಂದ್ರ, ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ಇಲ್ಲಿ ತಕಾರಕ್ಕೆ ಚಕಾರ ಬಂದಿದೆ. ಬೃಹತ್ ಚಕ್ರ, ಇಲ್ಲಿ ತಕಾರಕ್ಕೆ ಚಕಾರ ಬಂದಿರುವಂಥದ್ದು. ಜಗಜ್ಯೋತಿ, ತಕಾರಕ್ಕೆ ಜಕಾರ ಬಂದಿರುವಂಥದ್ದು. ಸಿಂಪಲ್ಲು ಅಂದರೆ ವಿಗ್ರಹ ವಾಕ್ಯ ಮಾಡಿ ನೀವು ಯಾವುದಾದ್ರು ಶಬ್ದಗಳನ್ನು ಕೂಡಿಸ್ಬಿಡ್ಕೊಂಡಾಗ ಅಲ್ಲಿ ಶಕಾರ ಬಂದಿದ್ರೆ, ಚಕಾರ ಬಂದಿದ್ರೆ ಅಥವಾ ಜಕಾರ ಬಂದಿದ್ರೆ ಅದನ್ನು ನೀವು ಭಾಳ ಸುಲಭವಾಗಿ ಚುತ್ವ ಸಂಧಿಗೆ ಇದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಾ? ನೋಡಿ ಇಲ್ಲಿ ಈಗ ನೀಟಾಗಿ ಹೇಳ್ಬಿಡ್ತೀನಿ ನಿಮಗೆ. ನೋಡಿ ಮೊದಲನೇ ಉದ್ದು ಪಯಶಯನ ಅಂತ ಇದೆ. ಇಲ್ಲಿ ಪಯಸ್ ಅಂದಾಗ ಪೂರ್ವ ಪದದ ಅಂತಲಿರ್ತಕ್ಕಂಥ ಶಬ್ದ ಯಾವುದು, ಪಯಸ್ಸಲ್ಲಿ ಸಕಾರ, ಆಯಿತಾ. ಸೊ ಇಲ್ಲಿ ಇದನ್ನು ಕೂಡಿಸ್ಬರ್ಕೊಂಡಾಗ ಪಯಸ್ಸಯನ ಅಂತ ಬಂದಿದೆ. ಹಾಗೆ ಏನಾಗುತ್ತೆ, ಇಲ್ಲಿ ಸಕಾರಕ್ಕೆ ಶಕಾರ ಬಂದಿದೆ, ಆಯಿತಾ. ನೋಡಿ ಇಲ್ಲಿ ಸಕ್ಕರೆ ಶಾ ಇದೆಯಲ್ಲ, ಅದು ಬಂದ್ಬಿಟ್ಟು ನಿಮಗೆ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಪದ, ಅದು ಸಕಾರ. ಅದನ್ನು ವಿಗ್ರಹ ವಾಕ್ಯ ಮಾಡಿ ಕೂಡಿಸಿ ಬರ್ಕೊಂಡಾಗ ಏನಾಗುತ್ತೆ, ಪಯಶಯನ ಆಗುತ್ತೆ. ಪಯಶಯನ, ಅಲ್ಲಿ ಶಕಾರ ಬಂದಿದೆ. ಸೊ ಸಕಾರಕ್ಕೆ ಶಕಾರ ಬಂದಿದೆ ಅಂದರೆ ಅದು ಭಾಳ ಸುಲಭವಾಗಿ ಚುತ್ವ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟು ಶರಶ್ಚಂದ್ರ, ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ಇಲ್ಲಿ ನೋಡಿ ಶರತ್ತಲ್ಲಿ ತಕಾರಕ್ಕೆ ಶರಶ್ಚಂದ್ರ ಅಂತ ಅದನ್ನು ವಿಗ್ರಹ ವಾಕ್ಯ ಮಾಡಿ ಕೂರಿಸ್ಬಿಡ್ಕೊಂಡಾಗ ಇಲ್ಲಿ ಚಕಾರ ಬಂದಿದೆ. ತಕಾರಕ್ಕೆ ಚಕಾರ ಬಂದರೆ ಅದು ಚುತ್ವ ಸಂಧಿ ಆಗುತ್ತೆ. ಶರಶ್ಚಂದ್ರ ಅಂದರೆ ಮಳೆಗಾಲದ ಚಂದ್ರ ಅಂತ. ನೋಡಿ ಯಾವುದಾದ್ರು ಒಂದು ಶಬ್ದಗಳಲ್ಲಿ ಶಕಾರ ಬಂದಿದ್ರೆ, ಚಕಾರ ಬಂದಿದ್ರೆ ಅಥವಾ ಜಕಾರ ಬಂದಿದ್ರೆ ಅವೆಲ್ಲವನ್ನು ನಾವು ಭಾಳ ಸುಲಭವಾಗಿ ಚುತ್ವ ಸಂಧಿಗೆ ಉದಾಹರಣೆ ಅಂತ ನಾವು ಭಾಳ ಈಸಿಯಾಗಿ ಅದನ್ನು ಹೇಳ್ಬೋದು. ಈಗ ಬೃಹತ್ ಛತ್ರ, ಬೃಹತ್ ಪ್ಲಸ್ ಛತ್ರ. ಇಲ್ಲಿ ಬೃಹತ್ತಲ್ಲಿ ತಕಾರ ಇದೆ, ಬೃಹತ್ ಛತ್ರ ಅಂತ ಕೂಡಿಸ್ಬರ್ಕೊಂಡಾಗ ಅಲ್ಲಿ ಚಕಾರ ಬಂದಿದೆ, ಅಂದರೆ ತಕಾರಕ್ಕೆ ಚಕಾರ ಇದೆ ಅಂತ. ಬೃಹತ್ ಛತ್ರ ಅಂದರೆ ಏನು, ದೊಡ್ಡ ಮಂಟಪ ಅಥವಾ ಮೇಲು ಹಾಸಿಗೆ ಅಂತ. ಇದು
ಚುಚ್ಚುವ ಸಂಧಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಕೊನೆಯದು ಬಂದ್ಬಿಟ್ಟು ಜಗಜ್ಯೋತಿ. ಜಗತ್ ಅಂದಾಗ ತಕಾರ ಬಂದಿದೆ ಇಲ್ಲಿ, ಅದನ್ನು ವಿಗ್ರಹವಾಕ್ಯ ಮಾಡಿ ಕೂಡಿಸ್ಬಿಡ್ಕೊಂಡಾಗ ನೋಡಿ ಜಗಜ್ಯೋತಿ ಆಗಿದೆ. ಜಗಜ್ಯೋತಿ ಒಳಗಡೆ ಜ್ಯೋತಿ ಅಂದಾಗ ಜಕಾರ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಅಂದರೆ ತಕಾರಕ್ಕೆ ಜಕಾರ ಬಂದಿರೋದು, ಅಂದರೆ ಜಗತ್ತಿನ ಬೆಳಕು ಅಂತ, ಸೂರ್ಯ ಅಂತ ಆಗುತ್ತೆ ಜಗಜ್ಯೋತಿ ಅಂದರೆ. ಇವಿಷ್ಟನ್ನು ಕೂಡ ನಾವು ಭಾಳ ಸುಲಭವಾಗಿ ಚುಚ್ಚುವ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು. ಪಯಶ್ಶಯನ, ಶರಚ್ಚಂದ್ರ, ಬೃಹಚ್ಛತ್ರ ಮತ್ತು ಜಗಜ್ಯೋತಿ. ಪಯಸ್ ಪ್ಲಸ್ ಶಯನ ಪಯಶ್ಶಯನ, ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ, ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ. ಅದೇ ಥರ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಆಗುತ್ತೆ. ಭಾಳ ಸುಲಭವಾಗಿ ಎಲ್ಲವನ್ನು ಚುಚ್ಚುವ ಸಂಧಿಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. ನೀವು ಯಾವುದೇ ಸಂಧಿಯನ್ನು ಕೂಡ ನೀವು ಉದಾಹರಣೆಗೆ ತಗೊಂಡ್ರೆ ಇಲ್ಲಿ ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ವಿಗ್ರಹ ವಾಕ್ಯ ಮಾಡಿ ಬಿಡಿಸಿ ಬರ್ಕೊಂಡಾಗ ನಮಗೆ ಯಾವ್ಯಾವ ಒಂದು ಶಬ್ದಗಳು ಪ್ರಾಮುಖ್ಯತೆ ವಹಿಸುತ್ತೆ, ಆ ಕಾರಕಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಯಾವ ಸೌಂಡಲ್ಲಿ ಕೇಳುತ್ತೆ ಅಂತ ಅದನ್ನು ತಿಳ್ಕೊಬಿಟ್ರೆ ನೀವು ಭಾಳ ಸುಲಭವಾಗಿ ನಾವು ಇಂಥ ಒಂದು ಪದ ಇಂಥ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು ಇಲ್ಲಿ, ಆಯಿತಾ. ಸೊ ನೆಕ್ಸ್ಟು ಈಗ ಅನುನಾಸಿಕ ಸಂಧಿ ಅಂದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ನಿಮಗೆ, ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಎಲ್ಲ ಶಬ್ದಗಳು ಕೂಡ ಅನುನಾಸಿಕ ಸಂಧಿಗೆ ಅದು ಉದಾಹರಣೆ ಆಗುತ್ತೆ ಅಂತ. ಸೊ ಅನುನಾಸಿಕ ಸಂಧಿ ಏನು ಹೇಳ್ತೇನೆ ನೋಡೋಣ ಈಗ. ವ್ಯಾಕರಣದ ನಿಯಮ, ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ನೋಡಿ ಯಾವುದು ಬರುತ್ತೆ, ಕ ಚ ಟ ತ ಪ ವ್ಯಂಜನಗಳಿಗೆ ಯಾವ ಅನುನಾಸಿಕ ಅಕ್ಷರ ಎದುರಾದರೂ ಕೂಡ ಸಂಧಿ ಆಗಬೇಕಾದ್ರೆ ಕ ಚ ಟ ತ ಪಗಳಿಗೆ ಕ್ರಮವಾಗಿ ನೋಡಿ ಈಗ ಕ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ವರ್ಗೀಯ ವ್ಯಂಜನಗಳಿಗೆ ಯಾವ್ದು ಬರುತ್ತೆ ಕೊನೆಯದಾಗಿ ಅನುನಾಸಿಕ ಶಬ್ದ, ಕ ಕ ಗ ಗ ನ್ಯಾ ಬರಲ್ವ, ಅದೇ ಥರ ಚ ಚ ಜ ಜ ನ್ಯ, ಟ ಟ ಡ ಡ ಣ, ತ ತ ದ ದ ನ, ಪ ಪ ಬ ಬ ಮ. ಈ ಕೊನೆಯ ಶಬ್ದಗಳು ಏನು ಬರುತ್ತೆ ನ್ಯ ನ್ಯ ನ ನ ಮ, ಇವೆಲ್ಲವನ್ನು ನಾವು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ. ಆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಶಬ್ದಗಳನ್ನು ಅನುನಾಸಿಕ ಶಬ್ದಗಳು ಅಂತ ನಾವು ಕರೆಯೋದುಂಟು, ಆಯಿತಾ. ಸೊ ಯಾವ ಶಬ್ದಗಳಲ್ಲಿ ಈ ಅನುನಾಸಿಕ ಶಬ್ದಗಳು ಬರುತ್ತೋ ಅಥವಾ ಅನುನಾಸಿಕ ಕಾರಕಗಳು ಬರುತ್ತೋ ಅವೆಲ್ಲವೂ ಕೂಡ ಅನುನಾಸಿಕ ಸಂಧಿಗಳೇ. ಈಗ ನೋಡೋಣ, ಎಕ್ಸಾಂಪಲ್ ನೋಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಭಾಳ ಈಸಿಯಾಗಿ. ಸೊ ನೋಡಿ ಇಲ್ಲಿ ಕೊಡಿದ್ದಾರೆ ಇಲ್ಲಿ, ಈಗ ವಾಗ್ಮಯ ಫಸ್ಟು ಬಿಡಿಸ್ಕೋಬೇಕು, ವೆರಿ ಇಂಪಾರ್ಟೆಂಟು, ಬಿಡಿಸ್ಕೋಬೇಕು ನೀವು ಇಲ್ಲಿ. ಸೊ ವಾಗ್ಮಯ ಅಂದರೆ ಏನು, ವಾಗ್ ಪ್ಲಸ್ ಮಯ ಅಂತಿದೆ ಇಲ್ಲಿ, ವಾಗ್ ಪ್ಲಸ್ ಮಯ ವಾಗ್ಮಯ. ಇಲ್ಲಿ ನಾನು ಹೇಳಿದೆ ನಿಮಗೆ ಕ ಚ ಟ ತ ಪ ವ್ಯಂಜನಗಳಿಗೆ ಅದೇ ವ್ಯಂಜನದ ಕೊನೆಯ ಅನುನಾಸಿಕ ಶಬ್ದ ಅಲ್ಲಿ ಬರಬೇಕು. ಅದು ಬಂದಾಗ ಏನಾಗುತ್ತೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಭಾಳ ಸುಲಭವಾಗಿ ಹೇಳ್ಬೋದು. ಈಗ ವಾಗ್ ಪ್ಲಸ್ ಮಯ ವಾಗ್ಮಯ ಅಂತಿದೆ. ಸೊ ಕಕಾರಕ್ಕೆ ನಕಾರ ಆದೇಶವಾಗಿ ಬಂದುಬಿಟ್ಟಿದೆ, ಕಗ್ಗ ಗಗ್ಗ ನ್ಯ, ಆ ಕೊನೆಯ ಶಬ್ದ ಇದೆಯಲ್ಲ ಅದು ಅನುನಾಸಿಕ ಶಬ್ದ, ಅದನ್ನು ನಾವು ಇಲ್ಲಿ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತು ನಿಮಗೆ. ವಾಗ್ಮಯ ಅಂದರೆ ಮಾತಲ್ಲಿ ಚಾತುರ್ಯ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ. ಸೊ ನೆಕ್ಸ್ಟು ಷಣ್ಮುಖ, ಷಟ್ ಪ್ಲಸ್ ಮುಖ ಷಣ್ಮುಖ. ನೋಡಿ ಇಲ್ಲಿ ಟಕಾರಕ್ಕೆ ನಕಾರ ಬಂದಿದೆ ಇಲ್ಲಿ, ಆಯಿತಾ. ಆರು ಮುಖ ಅಂತ ಷಣ್ಮುಖ ಅಂತ. ಹಾಗಾಗಿ ಷಣ್ಮುಖ ಅಂದಾಗ ನಾವು ಮೂಗಿನ ಸಹಾಯದಿಂದ ಕೆಲವೊಂದು ಅನುನಾಸಿಕ ಶಬ್ದವನ್ನು ಉಚ್ಚಾರ ಮಾಡ್ತೀವಿ, ಅದನ್ನು ಭಾಳ ಈಸಿಯಾಗಿ ಅನುನಾಸಿಕ ಸಂಧಿ ಅಂತ ಹೇಳ್ಬೋದು. ಸೊ ಅದೇ ಥರ ಸನ್ಮಾನ, ಸತ್ ಪ್ಲಸ್ ಮಾನ ಸನ್ಮಾನ. ಇಲ್ಲಿ ತಕಾರಕ್ಕೆ ನಕಾರ ಬಂದುಬಿಟ್ಟಿದೆ, ಹಾಗಾಗಿ ಅದನ್ನು ಅನುನಾಸಿಕ ಸಂಧಿ ಅಂತ ಹೇಳ್ಬೋದು. ಇಲ್ಲಿ ನಕಾರ ಅಂತಕ್ಕಂಥದ್ದು ತಾ ಅಂತಕ್ಕಂಥ ವ್ಯಂಜನ ಶಬ್ದದ ಕೊನೆಯ ಅನುನಾಸಿಕ ಶಬ್ದ, ಅದು ನಾ ಅನ್ನೋದು, ತಾ ತ ದ ದ ನ. ಅರ್ಥ ಆಯ್ತು ನಿಮಗೆ. ಆ ನಾ ಅಂತ ಹೇಳ್ಬೇಕಾದ್ರೆ ನೀವು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲೇಬೇಕಾಗುತ್ತೆ, ಆ ಸೌಂಡಿಂಗ್ ಬರಬೇಕಾದ್ರೆ, ಆಯಿತಾ. ನೆಕ್ಸ್ಟು ಉನ್ಮಾದ, ಉತ್ ಪ್ಲಸ್ ಮಾದ ಉನ್ಮಾದ. ತಕಾರಕ್ಕೆ ನಕಾರ ಅಂದರೆ ಹೆಚ್ಚು ಸೊಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಅಥವಾ ಹುಚ್ಚು ಅಂತ, ಉನ್ಮಾದ. ತನ್ಮಯ, ತತ್ ಪ್ಲಸ್ ಮಯ ತನ್ಮಯ. ಇಲ್ಲಿ ತಕಾರಕ್ಕೆ ನಕಾರ ಬಂದ್ಬಿಡಿದೆ, ತ ತ ದ ದ ನ ಅಂತೀವಲ್ಲ, ಅದು ಸಂಪೂರ್ಣ ಮಗ್ನ ಅಥವಾ ತಲ್ಲೀನತೆ ಅಂತ ತನ್ಮಯ ಅಂದರೆ. ಇನ್ನು ಅಮ್ಮಯ, ಅಪ್ ಪ್ಲಸ್ ಮಯ ಅಮ್ಮಯ ಆಗುತ್ತೆ. ಸೊ ಇಲ್ಲಿ ಪಕಾರಕ್ಕೆ ಮಕಾರ ಬಂದಿದೆ, ಅಂದರೆ ಪಕಾರ ಅಂತಕ್ಕಂಥದ್ದು ಮೊದಲನೇ ವ್ಯಂಜನ, ಅದೇ ಸಾಲಿನ ವ್ಯಂಜನದ ಕೊನೆಯ ಅನುನಾಸಿಕ ಶಬ್ದ ಅದು, ಆಯಿತಾ ನಿಮಗೆ. ಅಮ್ಮಯ ಅಂದರೆ ಅಪ್ ಪ್ಲಸ್ ಮಯ, ದಟ್ ಈಸ್ ಪಕಾರಕ್ಕೆ ಮಕಾರ ಅಂತಕ್ಕಂಥದ್ದು ಇಲ್ಲಿ ಬಂದಿರುತ್ತೆ. ಹಾಗಾಗಿ ಇಲ್ಲಿ ಮಕಾರ ಇರೋದ್ರಿಂದ ಅದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ. ಸೊ ನೋಡಿ ಇಲ್ಲಿದೆ, ಇಲ್ಲಿ ಚಾಕಾರಕ್ಕೆ ನ್ಯಾಕಾರ ಪರವಾದರೆ ಬರುವ ಉದಾಹರಣೆಗಳು ಕನ್ನಡದಲ್ಲಿ ಬಳಕೆಯಲ್ಲಿ ಇಲ್ಲ, ಕನ್ನಡದಲ್ಲಿ ಕೊಟ್ಟಿಲ್ಲ ಅದನ್ನು. ಬಟ್ ಅವೆಲ್ಲ ಕೇಳಲಿಕ್ಕೆ ಹೋಗಲ್ಲ, ತುಂಬ ಡೀಪಾಗೇನು ಸಂಧಿಗಳಲ್ಲಿ. ಹಾಗಾಗಿ ಇದು ಇಷ್ಟೊತ್ತು ಏನು ಹೇಳಿದ್ರೆ ನಾನು ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳು ಬರುತ್ತೆ, ಸ್ವರಸಂಧಿ ಮತ್ತು ಸಂಸ್ಕೃತ ಸಂಧಿಗಳು, ಅದರಲ್ಲಿ ಲೋಪ ಆಗಮ ಮತ್ತು ಆದೇಶ. ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಸೊ ನಾನು ಹೇಳಿದಾಗೆ ದಟ್ ಈಸ್ ಯಾವುದಂದರೆ ನಾನು ಸವರ್ಣ ದೀರ್ಘ ಸಂಧಿ ಆಗಿರ್ಬೋದು, ಗುಣಸಂಧಿ ಆಗಿರ್ಬೋದು, ಸೊ ಹಾಗೆಯೇ ವೃದ್ಧಿ ಸಂಧಿ ಆಗಿರ್ಬೋದು, ಎಂಟು ಸಂಧಿ ಆಗಿರ್ಬೋದು. ಸೊ ಎಲ್ಲದ್ರ ಬಗ್ಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಭಾಳ ವಿವರವಾಗಿ ಎಲ್ಲ ಹೇಳಿದ್ದೀನಿ ನಾನು. ಅಂದರೆ TET ಪರೀಕ್ಷೆಗೆ ಯಾವ್ಯಾವುದನ್ನು ಕೇಳ್ತಾರೆ ಅದನ್ನು ಮಾತ್ರ ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡು ಖಂಡಿತವಾಗಲೂ ನಿರೀಕ್ಷಿತವಾಗಿ ಕೇಳ್ತಕ್ಕಂಥ ಕೆಲವೊಂದು ವ್ಯಾಕರಣದ ಅಂಶಗಳನ್ನು ಹೇಳಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋಗಳನ್ನು ಆರಂಭ ಮಾಡಿದೆ. ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋ ಸೆಷನಲ್ಲಿ ನಿಮಗೆ ಇನ್ನೊಂದು ಕಾನ್ಸೆಪ್ಟನ್ನು ಎತ್ಕೊಂಡು ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಸಾಧ್ಯ ಆದರೆ ಇವತ್ತು ಸಂಜೆನೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಎಲ್ಲರೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಇದು ನನ್ನ ಓನ್ಲಿ ಸಿನ್ಸಿಯರ್ ರಿಕ್ವೆಸ್ಟು, ಆಯಿತಾ. ಸೊ ಧನ್ಯವಾದ. ಇವತ್ತಿನ ಈ ಒಂದು ವ್ಯಾಕರಣದ ಅಂಶಗಳನ್ನು ನೀವೆಲ್ಲ ತಿಳ್ಕೊಂಡಿದ್ದಕ್ಕೆ ಧನ್ಯವಾದ.